Hallelujah. Praise the Lord. Hallelujah. 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 ಕರ್ತನೇ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಪ್ರಭು ನಿನಗೆ ಸ್ತೋತ್ರ. ಯೇಸಪ್ಪ ನಿನಗೆ ಸ್ತೋತ್ರ. ರಾಜಾಧಿರಾಜನೇ ನಿನಗೆ ಸ್ತೋತ್ರ. ಕರ್ತನೇ ನಿನಗೆ ಸ್ತೋತ್ರ. ಮಹೋನ್ನತ ದೇವರೇ ನಿನಗೆ ಸ್ತೋತ್ರ. Hallelujah. Hallelujah. Yes, Lord. Rikanda riba shekela handaraba. Ozekinta rihanda riba sakala handaraba. Please join. Hallelujah. 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 I worship you, Lord. Hallelujah. Rahezeketa rahandaraba. Ozekela handaraba shentena handarebe. Ozokola handaraba rabarik. Lord, I speak your mercy, O Lord. Hallelujah. Lord, I worship you, Lord. Thank you, Master. Thank you, Lord. Rekhante riba shekelaha. Razikotana hande raba shekelahande raba. Odihende rebe santana hande rebe. Rohozo koto indelaba reshi behentori hande raba. Odebehente nehende rebe. Orogo sotori hande raba rehedelasana hande rebe shela hande raba. Azikala hande lebe shentana hande raba. Odoko sandaraba rabatina handaraba. Debe hentene hende reberekena handaraba. Razko sanaha zakaraha. Azikana handarakanaha. Madika sandalabata nikanda raha sakana handaraba. I worship you, Lord. Rahazena handerebe ketana handaraba. I worship you, Lord. Radakasana handaraba. Oh, hallelujah. Holy, 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 holy. You are the holy, O Master. I worship you, Lord. Rakhasandaraba. Rakhasandaraba raba raba rehenderebe. I worship you, Lord. I worship you, Lord. I glorify you, Lord. Hallelujah. Hallelujah, 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 hallelujah. ಶುದ್ಧೀಕರಣ ಮಾಡು ಸ್ವಾಮಿ. ಓ ರಾಜ, ಕಣ್ಮುಚ್ಚಿ ಸ್ತುತಿ ಮಾಡ್ರಿ, ಆರಾಧನೆ ಮಾಡ್ರಿ ಆ ಪವಿತ್ರ ಆತ್ಮನ ಪ್ರೆಸೆನ್ಸ್ ಅನ್ನ. ಹಾಲೆಲೂಯ ಹಾಲೆಲೂಯ. ರೆಹೆದೆಕೆಸನ ಹಂದ ರೆವೆ ಶೆಖ್ಯನ ಹಂದರವ. ಅಜಿಕತ ರಹಂದ ರೆವೆ ಶೆಖ್ಯನ ಹಂದರವ. ಓರಿಬಾ ಶಾಲ ಹಂದ ರೆವೆ ಶಂತನ ಹಂದರವ. ಓರಿಖಮ ಹಂದರವ ಶೆಖ್ಯನ ಹಂದರವ. ಎಜಿಬೆ ಹೆಂತೆನೆ ಹೆಂದೆ ರೆವೆ ಶಂತನ ಹಂದರವ. ಒಜೊಕೊತೊರಿ ಹಾಂದರವ. ಈ ತಿಂಗಳ ಮೊದಲನೇ ದಿನ ನಿಮ್ಮ ಜೀವಿತದ ಒಂದೊಂದು ಕ್ಷೇತ್ರದಲ್ಲೂ ಅದನ್ನು ಕಣ್ಣಾರೆ ವಿಜುವಲೈಸ್ ಮಾಡಿ ಆ ಪವಿತ್ರ ಆತ್ಮನ ಪ್ರೆಸೆನ್ಸ್ ಅನ್ನ ಅಲ್ಲಿ ಬೇಡ್ರಿ. ಹಾಲೆಲೂಯ. ಐ ವರ್ಶಿಪ್ ಯು ಲಾರ್ಡ್. ಐ ಗ್ಲೋರಿಫೈ ಯು ಲಾರ್ಡ್. ಹಾಲೆಲೂಯ. ಐ ವೆಲ್ಕಮ್ ಯು ಹೋಲಿ ಸ್ಪಿರಿಟ್. ಪವಿತ್ರಾತ್ಮ ಸರಬಾ ಶಿಂತ ರಖನ ಹಂದರವ. ಎಜಿಕಿತ ರಿಕಮ ಹಂದರವ ಶೆಂತೆನ ಹೆಂದೆರವೆ. ದೇವ್ರು ನಿಮ್ಗೆ ಅಧಿಕಾರ ಕೊಟ್ಟಿದ್ದಾನೆ. ಹಾಲೆಲೂಯ. ಆ ವಾಕ್ಯದ ಜ್ಞಾನವನ್ನು ಹೊಂದ್ಕೊಂಡು ಆ ವಾಕ್ಯದ ಸಾಮರ್ಥ್ಯದಿಂದ ಅಧಿಕಾರವನ್ನು ತಗೊಳ್ರಿ. ನಿಮ್ಮ ಜೀವಿತ ಪ್ರತಿಯೊಂದು ಹಂತದ ಮೇಲೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಅಧಿಕಾರ ತಗೊಂಡು ಆ ರೆಹೆ ಜಕ್ಕತ ನಿಹಾಂದರೆವೆ. ಎಲ್ಲಿ ಸೈತಾನ ಹಸ್ತ ಇದೋ ಈಗೋ ಈ ತಿಂಗಳ ಮೊದಲನೇ ದಿನ ಹಿಡ್ಕೊಂಡು ಆ ಒಂದು ಅಂಧಕಾರ ಶಕ್ತಿಗಳ ಮೇಲೆ ಅಗ್ನಿ ಸುರಿಸ್ರಿ. ಹಾಲೆಲೂಯ. ರಹ ಜಕ್ಕತನಹ ಅಜಿಕತನಹ ಅಂದರಬ ಶೆಖ್ಯತನಹ ಅಂದರವ. ಅವು ನಿಮ್ಮ ರೋಗದನ್ನು ತಂದಿರಬೇಕು, ಅವು ನಿಮ್ಮ ಕಷ್ಟಗಳನ್ನು ತಂದಿರಬೇಕು, ಅವು ನಿಮ್ಗೆ ಅಂಧಕಾರ ಶಕ್ತಿಯಿಂದ ಚಿಂತೆಗಳನ್ನು ತುಂಬಿರಬೇಕು. ಆದ್ರೆ ವಾಕ್ಯ ಹೇಳ್ತದ ಹಾಲೆಲೂಯ ನಿಮ್ಗೆಲ್ಲದರ ಮೇಲೆ ಆ ವಾಕ್ಯದ ಮೂಲಕವಾಗಿ ಯೇಸು ಜಯ ಕೊಟ್ಟಿದ್ದಾನೆ. ಹಾಲೆಲೂಯ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ಹಾಲೆಲೂಯ. ರೇಖೆ ಸಂದ ರಿಖಬ ಸೇತೆರೆ ಹೆಂದೆರೆವೆ. ಒಜಖಲ ಹಂದರಬ ಶೆಂತೆನೆ ಹೆಂದೆರೆವೆ. ಪರಿಶುದ್ಧಾತ್ಮ ತೆರ ಧನ್ಯವಾದ. ಯೇಸಪ್ಪ ನಿನಗೆ ಸ್ತೋತ್ರ. ಯೇಸುವೆ, ಇದು ಬರೀ ವಾಕ್ಯವಲ್ಲ ಸ್ವಾಮಿ, ನನ್ನ ಜೀವಂತ ದೇವರ ಜೀವ ಜಲವಾಗಿದೆ ಕರ್ತನೆ. ರಾಜ, ಈ ವಾಕ್ಯದ ಜ್ಞಾನದಿಂದ ನನ್ನನ್ನು ತುಂಬು ಸ್ವಾಮಿ. ಈ ತಿಂಗಳ ಮೊದಲನೇ ದಿನ ಹಾಲೆಲೂಯ. ರಹ ಜೆರೆ ರಾಜರ ಬಾಬಾ. ಓ ರಿಖಮ ಮಂದರವ ಶೆಂತೆನೆ ಹೆಂದೆರೆವೆ ರೆಬೆ. ಓ ರಿಬಾ ಬಾಬಾ ರಿಬಲ ಹಂದರವ ಶೆಂತೆನೆ ಹೆಂದೆರೆವೆ. ಯೇಸು
ಏಷು ಓ ಪರಿಶುದ್ಧಾತ್ಮ ನಿನಗೆ ಸ್ತೋತ್ರ. ರಿಖೇಂದ ರೀಬಾ ಸಕ್ಕನ ಹಂದರಬ ಹಾಲೆಲೂಯ ಹಾಲೆಲೂಯ ರೆಹೆಂದೆರೆಬೆ ರೆಖೆನ ಹಂದರಬ. ಪವಿತ್ರಾತ್ಮ ನಿನಾಗ್ನಿ ಅಭಿಷೇಕ ಆವರಿಸಲಿ ಸ್ವಾಮಿ. ಹಾಲೆಲೂಯ. ನಿನಾತ್ಮದ ಬಲ ಆವರಿಸಿಕೊಳ್ಳಲಿ ಸ್ವಾಮಿ. ಹಾಲೆಲೂಯ. ಓ ನಿನಾಗ್ನಿ ಆ ರಿಖಾತಲೆ ಹೆಂದೆರೆಬೆ ಓ ರಿಖಾತಲೆ ಹೆಂದೆರೆಬೆರೆಬೆರೆಬೆ ರಹ ಜಕ್ಕಲ ಹಂದರೆಬೆರೆಬೆ ರವಾಂತರಿಬ ಶಂತನ ಹಂದರವ. ಪರಿಶುದ್ಧಾತ್ಮ ನಿನಗೆ ಸ್ತೋತ್ರ. ಕರ್ತನೇ ನಿನಗೆ ಸ್ತೋತ್ರ. ಅಗ್ನಿಯೇ ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆನ ಬೇಡ್ತೀನಿ ಸ್ವಾಮಿ. ನಿನ್ನ ಬಲ ಬೇಡ್ತೀನಪ್ಪ. ನಿನ್ನ ಅಭಿಷೇಕ ಬೇಡ್ತೀನಪ್ಪ ದೇವ್ರೆ. ಏಷಪ್ಪ, ಈ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡು ದೇವ್ರೆ. ರಜಾ ನಮ್ಮೊಂದಿಗೆ ಮಾತನಾಡು. ಪವಿತ್ರಾತ್ಮ ನಮ್ಮೊಂದಿಗೆ ಮಾತನಾಡು ಸ್ವಾಮಿ. ನಿನ್ನ ವಾಕ್ಯದ ಮೂಲಕವಾಗಿ ರಜಾ ನಾನು ಘೋಷಣೆ ಮಾಡ್ತೀನಪ್ಪ ಇವತ್ತಿನಿಂದ. ಯೇಸುವ, ಇವತ್ತಿನ ದಿನ ಮೊದಲುಗೊಂಡು ಸ್ವಾಮಿ ನಮ್ಮಲ್ಲಿ ಯಾವ್ಯಾವ ವಾಕ್ಯದ ಕಡೆಗೆ ನಾವು ಎಲ್ಲೆಲ್ಲಿ ತಪ್ಪಿದೆಯೋ ಸ್ವಾಮಿ, ಎಲ್ಲಿ ನಮ್ಮ ಜ್ಞಾನ ಕಮ್ಮಿ ಆಗಿದೆಯೋ ಕರ್ತನೆ, ನಾನು ಘೋಷಣೆ ಮಾಡ್ತೀನಪ್ಪ. ನಮ್ಮ ಒಳಗಿದ್ದಂಥ ಎಲ್ಲ ಅಂಧಕಾರವು ನಾಶವಾಗಿದೆ ಅಂತ ನಂಬ್ತೀನಪ್ಪ ದೇವ್ರೆ. ಈಗೋ ಆತ್ಮದ ಬಲ ನಮ್ಮಲ್ಲಿ ತುಂಬಿ ತುಳುಕ್ತಾ ಇದೆ ನಾನು ನಂಬ್ತೀನಪ್ಪ ಕರ್ತನೆ. ನಿನ್ನ ವಾಕ್ಯದ ಮೂಲಕವಾಗಿ ಇವತ್ತು ನಮ್ಮೊಂದಿಗೆ ಮಾತನಾಡೋ ದೇವ್ರೆ, ನಾನು ಘೋಷಣೆ ಮಾಡ್ತೀನಪ್ಪ ಸ್ವಾಮಿ. ನನ್ನ ಜೀವಿತದಿಂದ, ನನ್ನ ಕುಟುಂಬದಿಂದ ಎಲ್ಲ ರೋಗಗಳು ನಾಶವಾಗಿವೆ, ಎಲ್ಲ ಚಿಂತೆಗಳು ನಾಶವಾಗಿವೆ. ಎಸ್ ಲಾರ್ಡ್. ಪವಿತ್ರಾತ್ಮ, ನಿನ್ನ ಮೂಮೆಂಟನ್ನು ನಾನು ನೋಡ್ತಾ ಇದ್ದೀನಪ್ಪ ದೇವ್ರೆ. ನಿನ್ನ ಮೂಮೆಂಟನ್ನು, ಓ ಜೀಸಸ್, ಹಲ್ಲೆಲೂಯಾ. ಎಸ್ ಲಾರ್ಡ್, ಐ ವೆಲ್ಕಮ್ ಹೋಲಿ ಸ್ಪಿರಿಟ್. ಆ ಪವಿತ್ರಾತ್ಮನ ಅಭಿಷೇಕನ ಅನುಭವಿಸ್ರಿ. ಹಲ್ಲೆಲೂಯಾ. ಆ ದರ್ಶನಗಳನ್ನು ನೋಡ್ಲಿ ಪ್ರಯತ್ನ ಮಾಡ್ರಿ. ಆ ದೇವರು ತೋರಿಸ್ತಾ ಇದ್ದಾನೆ. ಓ ರಿಖಾದ ಲಖ ಸಂದರವ ರವ ಓ ರಿಖಾದ ರಿಖಾಂದ ರವ ಶಕ್ಯಲ ಹಂದರವ ಓ ಜೊಖೊಂದು ರಿಬಾ ಶಂತನ ಹೆಂದೆ ರೆಬೆ ಅಜಿಬ ಖೋತೋ ಲಿಹಾಂದ ರೆಬೆ ಶಂತನ ಹಂದರವ. ಯೇಸುವ ನಿನಗೆ ಸ್ತೋತ್ರ. ಕರ್ತನೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಪವಿತ್ರ ದೇವರೇ ನಿನಗೆ ಸ್ತೋತ್ರ. ಐ ಬ್ಲೆಸ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್ ಓ ಲಾರ್ಡ್. ಆಮೆನ್, ಆಮೆನ್, ಆಮೆನ್. ಪ್ರಭುವ ನಿನಗೆ ಸ್ತೋತ್ರ. ಕರ್ತನೇ ನಿನಗೆ. ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ. ಪ್ರಭೋಷಕ್ಕೆಲಹ ಮನೇ ನಿನಗೆ ಸ್ತೋತ್ರ. ಪವಿತ್ರ ದೇವರೇ ನಿನಗೆ ಮನೇ ನಿನಗೆ ಸ್ತೋತ್ರ. ಪವಿತ್ರ ದೇವರೇ ನಿನಗೆ ಸ್ತೋತ್ರ. ಮಹೋನ್ನತ ರಾಜನೇ ನಿನಗೆ ಸ್ತೋತ್ರ. ಓ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಯೇಸಪ್ಪ. ಹಾಲೆಲೂಯ, 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 ಹಾಲೆಲೂಯ. ಪ್ರೈಸ್ ದ ಲಾರ್ಡ್ ಬೇಟ, ಪ್ರೈಸ್ ದ ಲಾರ್ಡ್. ಕಣ್ಣು ಮುಚ್ಚಿ ಸ್ತುತಿ ಮಾಡ್ರಿ. ಆ ದೇವರ ಪ್ರಸನ್ನತೆ ತುಂಬಾ ಗಾಢವಾಗಿ ಇಳಿತಾ ಇದೆ. ಆ ಒಂದು ಅದ್ಭುತವಾದ ಸ್ವರ್ಗದ ಎಣ್ಣೆ ಇಳಿತಾ ಇದೆ. ಹಾಲೆಲೂಯ. ಕಣ್ಣು ಮುಚ್ಚಿ ದೇವ್ರಿ ಸ್ತೋತ್ರ ಮಾಡ್ರಿ. ಧನ್ಯವಾದ ಹೇಳಿ ಸ್ತೋತ್ರ. ರಜಾ ನಮ್ಮ ಕುಟುಂಬದಲ್ಲಿ ಬಾ, ನಮ್ಮ ಜೀವಿತದಲ್ಲಿ ಬಾ ಸ್ವಾಮಿ. ನಮ್ಮನ್ನು ಅನುಗ್ರಹ ಮಾಡೋ ಸ್ವಾಮಿ. ಹಾಲೆಲೂಯ ಅಂತ ಕಣ್ಣು ಮುಚ್ಚಿ ದೇವ್ರಿಗೆ ಬೇಡ್ರಿ. ಯೇಶ್ವ ರಿಖಂತ ರೇಬೆ ರಿಖಂತ ರೇಬೆ ಶಖನ ಹಂದರಬ ರೇಬೆ ಸಲ ಹಂದರಬ ಶಂತೆನ ಹೆಂದೆ ರೇಬೆ ಒಜೊಖೋತೋ ರಿಖನ ಮಾಂದರಬ ರಬ ರಿಹಬಲೆ ಹೆಂದೆಲೆ ಶಂತನ ಹಂದರೆಬೆ ರಬ ಸೋಥೋರಿ ಹಂದರೆಬೆ ಶಂತನ ಹಂದರಬ ರಿಹ ಜೋಖೋ ರೋಹೋ ದೋರೋ ರೋಜೋಖೋತೋ ರಿಕ್ಕ ಬಬ ಲೆಹೆ ದೆರೆ ಹೆಂದೆರೆಬೆ ಓ ಜಬ ಹಂದರಬ ಶಂತೆನ ಹೆಂದೆರೆಬೆ. ಕಣ್ಮುಚ್ಚಿ ದೇವ್ರಿ ಪ್ರಾರ್ಥನೆ ಮಾಡ್ರಿ. ಹಾಲೆಲೂಯ. ಎಸ್ ಲಾರ್ಡ್. Hallelujah. I worship you, Lord. I worship you, Lord. ಥ್ಯಾಂಕ್ ಯು ಜೀಸಸ್. ನನ್ನ ಜೀವಿತದಲ್ಲಿ ಎಷ್ಟೋ ಅದ್ಭುತಗಳು ನೀನು ಮಾಡಿದ್ಯಾ ದೇವ್ರೆ, ಅದಕ್ಕಾಗಿ ಸ್ತೋತ್ರ ಅಂತ ಹೇಳ್ರಿ. ನನ್ನ ಪರಿಸ್ಥಿತಿಗಳು ಯಾವ್ಯಾವ ಕೆಟ್ಟದಾಗಿವೋ ಸ್ವಾಮಿ, ಇವಾಗ ನನಗೆ ಅನುಗುಣವಾಗಿ ಇರ್ಲಿಕ್ಕಿಲ್ಲ ದೇವ್ರೆ, ಆದರೆ ನಿನ್ನ ವಾಕ್ಯದ ಮೇಲೆ ನನ್ನ ವಿಶ್ವಾಸ ಐತಿ ದೇವ್ರೆ. ನಿನ್ನ ವಾಕ್ಯದ ಮೂಲಕವಾಗಿ ನನ್ನ ಪರಿಸ್ಥಿತಿಗಳು ನೀನು ಬದಲಾವಣೆ ಮಾಡಲು ಶಕ್ತನಾದಂಥ ದೇವರಾಗಿದೆ ಕರ್ತನೆ. ನಾನು ನಿನ್ನನ್ನೇ ನಂಬ್ತೀನಿ ದೇವ್ರೆ. ಹಾಲೆಲೂಯ. ನಿನ್ನ ವಾಕ್ಯವನ್ನೇ ನಂಬ್ತೀನಿ ದೇವ್ರೆ. ಹಾಲೆಲೂಯ. ರಹ ಜಖತ ಹಂದಲವ ಓ ಜಖಲ ಹಂದರವೆ ಶಂತನ ಹಂದರವ ರಿಹ ಬಾಬಾ ಸೇಲೆ ಹೆಜರ ಹಂದರವ ಓ ದೊಖೋಸೋನು ಹೊಂದರವ ಶಂತೆನ ಹೆಂದೆರವೆ ಅಜಿಕತರ ಹಂದರವ ರವ ರಖಲ ಹಂದರವ. ಈ ತಿಂಗಳು ಕೆಲವೊಂದು ಘೋಷಣೆಗಳನ್ನು ನಾನು ಹೇಳ್ಕೊಡ್ತೀನಿ. ಇವತ್ತಿನ ದಿನ ಎಷ್ಟು ಆ ಪವಿತ್ರ ಆತ್ಮನ ಪ್ರೆಸೆನ್ಸನ್ನು ನಾನು ನೋಡ್ತಾ ಇದ್ದೀನಿ ಅಂದರೆ, ಆ ವಾಕ್ಯವನ್ನು ಹಿಡಿದು ಘೋಷಣೆ ಮಾಡ್ರಿ. ನಾನು ಒಂದು 4-5 ಘೋಷಣೆಗಳನ್ನು ಹೇಳ್ತೀನಿ. ದಯವಿಟ್ಟು ಅದಕ್ಕೆ ರಿಪೀಟೆಡ್ಲಿ ಅಂತ ಇರಿ. ನಾನು ಹೆಂಗೆ ಅಂತೀನಿ ಹಂಗಾಗಿ ನಾನು ಹಿಂದೆ ಅಂತ ಇರಿ. ಹಾಲೆಲೂಯ. ಮೊಟ್ಟ ಮೊದಲನೇದಾಗಿ
ಒಂದನೇ ತಿಮೋತಿ 1ನೇ ಅಧ್ಯಾಯ ವಚನ 12. ಫಸ್ಟ್ ತಿಮೋತಿ ಚಾಪ್ಟರ್ 1 ವರ್ಸ್ 12 ಏನು ಹೇಳ್ತೆ? ನನಗೆ ಬಲವನ್ನು ದಯಪಾಲಿಸು. ಯೇಸುವ, ಓ ಯೇಸುವ, ಓ ರಾಜ ನಿನಗೆ ಸ್ತೋತ್ರ, ಓ ಕರ್ತ ನಿನಗೆ ಸ್ತೋತ್ರ, ಪರಿಶುದ್ಧಾತ್ಮ ನಿನಗೆ ಸ್ತೋತ್ರ, ಪವಿತ್ರ ದೇವರೇ ನಿನಗೆ ಸ್ತೋತ್ರ, ಮೋಹನತ ರಾಜನೇ ನಿನಗೆ ಸ್ತೋತ್ರ. ಅನ್ರಿ ಈ ವಾಕ್ಯ ದೇವ ನಿನ್ನ ವಾಕ್ಯ ಹೇಳ್ತಪ್ಪ ದೇವ್ರೆ, ನನಗೆ ಬಲವನ್ನು ದಯಪಾಲಿಸುವ ದೇವರು. ಎಸ್ ಲಾರ್ಡ್. ಪ್ರಭುವಾ, 1ನೇ ತಿಮೋತಿ 1:12 ಸ್ವಾಮಿ, ನನಗೆ ಬಲ ಕೊಡು ಸ್ವಾಮಿ. ನನ್ನ ಶರೀರದಾಗ ನನಗೆ ಬಲ ಕೊಡ್ರಿ ಅನ್ರಿ. ಬಾಯ್ ಬಿಚ್ಚನ್ರಿ. ದೇವರೇ, ನನ್ನ ಆತ್ಮದಾಗ ನನಗೆ ಬಲ ಕೊಡು ಸ್ವಾಮಿ. ಹಾಲೆಲೂಯ. ನನ್ನ ಫೈನಾನ್ಸ್ನಾಗ ನನಗೆ ಬಲ ಕೊಡು ದೇವ್ರೆ. ಹಾಲೆಲೂಯ. ಬಾಯ್ ಬಿಚ್ಚ ಹೇಳ್ರಿ, ನನಗೆ ಬಲವನ್ನು ದಯಪಾಲಿಸು. ಯೇಸು ರಾಜ ನನಗೆ ಬಲ ಕೊಡು ದೇವ್ರೆ. ಬಾಯ್ ಬಿಚ್ಚನ್ರಿ. ದೇವ್ರೆ, ನನಗೆ ಸಾಮರ್ಥ್ಯ ಕೊಡು, ನನಗೆ ಬಲ ಕೊಡು ದೇವ್ರೆ. ನೀನು ವಾಕ್ಯ ಓದ್ಲಿಕ್ಕೆ ನನಗೆ ಬಲ ಕೊಡ್ರಿ. ನೋಡ್ರಿ, ಬಲ ಬಹಳಷ್ಟು ಹಂತಗಳಲ್ಲಿ ಬೇಕು ನಮಗೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಮಗೆ ಬಲ ಎಲ್ಲಿ ಬೇಕು? ಪ್ರಾರ್ಥನೆ ಮಾಡಬೇಕಾದ್ರೂ ನಮಗೆ ಬಲ ಬೇಕ್ರಿ. ಹಾಲೆಲೂಯ. ಏಕೆಂದ್ರೆ ವಾಕ್ಯದ ಸಾಮರ್ಥ್ಯದಿಂದ ನಾವು ಪ್ರಾರ್ಥನೆ ಮಾಡ್ಬೇಕಂದ್ರೆ ಆ ಸೈತಾನೊಂದು ಯುದ್ಧ ಮಾಡಿ ನಾನು ಪ್ರಾರ್ಥನೆಯಲ್ಲಿ ಕೊಡ್ಬೇಕಾಗ್ತದೆ. ದೇವ್ರೆ, ನನಗೆ ಬಲ ಕೊಡು ಸ್ವಾಮಿ. ನನ್ನ ಪ್ರಾರ್ಥನೆಯಲ್ಲಿ ಹೆಚ್ಚೆಚ್ಚು ಕಾಲ ಕಳೆಯಲು ನನಗೆ ಬಲ ಕೊಡು ದೇವ್ರೆ. ನಿನ್ನ ವಾಕ್ಯದಲ್ಲಿ ಹೆಚ್ಚೆಚ್ಚು ಸಮಯ ಕಳೆಯಲು ನನಗೆ ಬಲ ಕೊಡು ದೇವ್ರೆ. ಓ ರೀ ಜಲಬ ಸೆಂತೆನೆ ಹೆಂದೆರೆವೆ, ಓ ರಿ ಬಾಸ ಥರಿಖನ ಹಂದರವ ಸಕ್ಕತರಿ ಹಾಂದರವ. ದೇವ್ರಿಗೆ ಬಲ ಬೇಡ್ರಿ. ಯೇಸಪ್ಪ, ನನಗೆ ಬಲ ಕೊಡ್ರಿ ದೇವ್ರಿ. ಓ ಹಾಲೆಲೂಯ. ರಾಜ, ನನಗೆ ಬಲ ಕೊಡ್ರಿ ದೇವ್ರಿ. ಪರಿಶುದ್ಧಾತ್ಮ, ನನಗೆ ಬಲ ಕೊಡ್ರಿ ದೇವ್ರಿ. ಹಾಲೆಲೂಯ. ನನ್ನ ಫೈನಾನ್ಸ್ ಅನ್ನು ನಾನು ಯಾವ ರೀತಿ ಬಳಸಬೇಕು ಅಂತ ತಿಳ್ಕೊಳ್ಳೋ ಜ್ಞಾನದಲ್ಲಿ ನನಗೆ ಬಲ ಬೇಕು ಸ್ವಾಮಿ. ನನ್ನ ಆರೋಗ್ಯವನ್ನು ಒಳ್ಳೆ ರೀತಿ ಇಟ್ಕೊಳ್ಳಿಕ್ಕೆ ದೇವ ನನ್ನ ಶರೀರದಲ್ಲಿ ಬಲ ಕೊಡ್ರಿ ದೇವ್ರೆ. ನನ್ನ ಆತ್ಮದಲ್ಲಿ ನಿನ್ನ ವಾಕ್ಯದಂತೆ ನನಗೆ ಬಲ ಕೊಡ್ರಿ ಸ್ವಾಮಿ. ಹಾಲೆಲೂಯ. ಯೇಸುವಿನ ನಾಮದಲ್ಲಿ ಸ್ವಾಮಿ, ನಿನ್ನ ವಾಕ್ಯದಂತೆ ನನ್ನ ಬಲ ಹೊಂದಿಕೊಡಿ, ನಾನು ನಂಬುತ್ತೀನಿ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ರಿ. ಹಾಲೆಲೂಯ. ಓರಿ ಬೈ ಶೆಕ್ಕೆಲ ಹಂದ ರಬ, ಓ ಜಕ್ಕಲ ಹಂದ ರಬ ಶೆಂತೆನೆ ಹೆಂದೆರೆಬೆ. ಪರಿಶುದ್ಧಾತ್ಮ, ನನಗೆ ಬಲ ಕೊಡ್ರಿ ಅಂತ ಹೇಳ್ರಿ. ಮೊದಲನೇ ಘೋಷಣೆ 1ನೇ ತಿಮೋತಿ 1:12 ದೇವ್ರೆ, ನನಗೆ ಬಲವನ್ನು ದಯಪಾಲಿಸು. ನೋಡ್ರಿ, ಈ ವಾಕ್ಯಗಳನ್ನು ನೀವು ಚೆನ್ನಾಗಿ ನೆನ್ಪಿಡ್ರಿ. ಹಾಲೆಲೂಯ, ಹಾಲೆಲೂಯ. ಓ ರೇ ಹೆಜರ ಹತ್ತರಿ ಖಮ ಹಂದರವ. 2ನೇ ವಾಕ್ಯ ಹೇಳ್ತೀನಿ. ಯೋಬನು ಬರೆದ ಸುವಾರ್ತೆ 17ನೇ ಅಧ್ಯಾಯ 9ನೇ ವಚನ. ನಾನು ಗ್ರೂಪ್ನಲ್ಲಿ ಆನಂತರ ಹಾಕ್ತೀನಿ. ಶುದ್ಧ ಹಸ್ತವು ಬಲಗೊಳ್ಳುತ್ತದೆ ಇರುವುದು, ಶುದ್ಧ ಹಸ್ತವು ಬಲಗೊಳ್ಳುತ್ತಲೇ ಇರುವುದು, ಹಾಗಾಗಿ ನನ್ನನ್ನು ಶುದ್ಧಪಡಿಸು. ನೋಡ್ರಿ, ಯಾರ ಹಸ್ತ ಶುದ್ಧವಾಗಿದೆಯೋ, ಯಾರ ನಿರ್ಮಲರಾಗಿದ್ರು, ಯಾರ ಒಳಗ ಓ ಹಾಲೆಲೂಯ ಆ ದೇವರ ಬಗ್ಗೆ ಭಯ ಇದೆಯೋ ಅದು ಬಲ ಹೊಂದುತ್ತಾ ಇರ್ತದಂತ. ಹಾಲೆಲೂಯ. ರೆಹೆಜಖತಿ ಹಾಂದರೆಬೆ ಯೇಸುವ ರೆಖೆಸಲ ಹಂದರಬ ಶೆಂತೆನೆ ಹೆಂದೆರೆಬೆ. ಪ್ರಭುವಾ, ನನಗೆ ಬಲ ಕೊಡು ದೇವ್ರೆ. ಹಾಲೆಲೂಯ. ಶುದ್ಧ ಹಸ್ತೋ ಬಲಗೊಳ್ಳುತ್ತಲೇ ಇರುವುದಂತ ನಿನ್ನ ವಾಕ್ಯ ಹೇಳ್ದಪ್ಪ ದೇವ್ರೆ. ರಾಜ, ನಿನ್ನ ವಾಕ್ಯದಂತೆ ನನ್ನನ್ನು ಶುದ್ಧಪಡಿಸು. ನನ್ನ ಹಸ್ತಗಳನ್ನು ಶುದ್ಧ ಮಾಡು ಕರ್ತನೆ. ಪವಿತ್ರ ಮಾಡು ದೇವ್ರೆ. ನನ್ನನ್ನು ಶುದ್ಧೀಕರಣ ಮಾಡು ರಾಜ. ನಿನ್ನ ವಾಕ್ಯದಂತೆ ಸ್ವಾಮಿ ನಾನು ಶುದ್ಧಳಾಗಬೇಕು ಸ್ವಾಮಿ. ಯಾಕೆಂದರೆ ನಿನ್ನ ವಾಕ್ಯ ಹೇಳ್ದಪ್ಪ, ಶುದ್ಧ ಹಸ್ತವು ಬಲಗೊಳ್ಳುತ್ತಲೇ ಇರುವುದು ಅಂತ ಹೇಳ್ದಪ್ಪ. ನಾನು ನಿರ್ಬಲವಾಗ್ಲಿಕ್ಕೆ ಸಾಧ್ಯ ಇಲ್ಲ ದೇವ್ರೆ. ನನ್ನ ಹಸ್ತ ಶುದ್ಧ ಮಾಡಿದಂಥ ದೇವ್ರು ನೀನಯ್ಯ. ನಿನ್ನ ವಾಕ್ಯದಲ್ಲಿ ನಾನು ಬಲಗೊಳ್ತಾನೇ ಇರ್ತೀನಿ. ಹಾಲೆಲೂಯ. ಓ ಜೀಸಸ್. ಹಾಲೆಲೂಯ. ರಹಜಕ್ಯತನ ಹಂದರವ. ಶುದ್ಧ ಹಸ್ತ ಬಲಗೊಳ್ಳುತ್ತಲೇ ಇರುವುದಂತ ಹೇಳ್ತಪ್ಪ ದೇವ್ರೆ. ರಾಜ, ನಾನು ನನ್ನನ್ನು ಎಷ್ಟು ಶುದ್ಧೀಕರಣ ಮಾಡ್ಕೊಳ್ತೀನೋ, ನಾನು ನಿನ್ನ ಹತ್ರ ಎಷ್ಟು ತಗ್ಗಿಸ್ಕೊಳ್ತೀನೋ, ನಾನು ನನ್ನನ್ನು ನಿನ್ನ ಹತ್ರ ಎಷ್ಟು ಪ್ಯೂರಿಫೈ ಮಾಡ್ತೀನೋ ಸ್ವಾಮಿ, ಅಷ್ಟು ನೀನು ಬಲಪಡಿಸ್ತೀಯ ಅಂತ ನಾನು ವಿಶ್ವಾಸ ಇಟ್ಟಿದ್ದಪ್ಪ. ನನ್ನ ಫೈನಾನ್ಸ್ಗೆ ಬಲ ಕೊಡು ಸ್ವಾಮಿ. ನನ್ನ ಹೆಲ್ತ್ಗೆ ಬಲ ಕೊಡು ದೇವ್ರೆ. ಓ ನನ್ನ ಜಾಬಿಗೆ ಬಲ ಕೊಡು ದೇವ್ರೆ. ನನ್ನ ಆತ್ಮಕ್ಕೆ ಬಲ ಪಡಿಸ್ತಾಲೇ ಇರು ದೇವ್ರೆ. ಹಾಲೆಲೂಯ. ಓ ರಿಕಾ ಸಂದರವ ಶೆಖೆಲ ಹಂದರವ ರವ ರವ. ಓ ರಿದವಕಾಸನ ಹಂದರೆಬೆ ಶೆಂತೆನೆ ಹೆಂದೆರೆಬೆ. ಯೇಸುವ, ನನ್ನ ಬಲ ಕೊಡು ದೇವ್ರೆ. ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ರವವಾ ಸೆಂತೆನೆ ಹೆಂದೆರೆಬೆ. 3ನೇ ವಚನ ಹೇಳ್ತೀನಿ. ಜಕರಿಯನು ಬರೆದ ಪುಸ್ತಕ 8ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳ್ತದ. ಹಾಲೆಲೂಯ. ನೀನು ನನ್ನನ್ನು ರಕ್ಷಿಸುವ ದೇವರಾಗಿದ್ದಿ, ಹೆದರಬೇಡಿರಿ. ಹಾಲೆಲೂಯ,
ಹಾಲೆಲೂಯ. ಹೌದು ರಾಜ, ನೀನು ವಾಕ್ಯ ಹೇಳ್ದಪ್ಪ, ಹೆದರ್ಬೇಡ್ರಿ ಅಂತ ಹೇಳ್ತದಪ್ಪ ದೇವ್ರೆ. ಅದು ಒಂದ್ಸಲ 2 ಸಲ ಅಲ್ಲ ಸ್ವಾಮಿ, 365 ಸಾರಿ ನೀನು ವಾಕ್ಯದಲ್ಲಿ ಹೇಳಿದೆ ದೇವ್ರೆ, ಹೆದರಬೇಡ್ರಿ ಅಂತ. ದೇವ್ರೆ, ನಾನು ಎಲ್ಲೆಲ್ಲಿ ಸೈತಾನಗೆ ಅಂಜುತ್ತಾ ಇದ್ದೀನೋ ಸ್ವಾಮಿ, ಎಲ್ಲೆಲ್ಲಿ ಆ ಸೈತಾನ ಹಸ್ತ ನೋಡಿ ನಾನು ಭಯ ಪಡ್ತಾ ಇದ್ದೀನೋ ಕರ್ತನೆ, ಅದು ನನ್ನ ಹೆಲ್ತ್ ಆಗಿರ್ಬೋದು ಸ್ವಾಮಿ, ಓ ರಾಜ, ಅದು ನನ್ನ ಫೈನಾನ್ಸ್ ಆಗಿರ್ಬೋದು ಸ್ವಾಮಿ, ಅದು ನನ್ನ ಸಂಬಂಧಗಳಾಗಿರ್ಬೋದು ದೇವ್ರೆ. ಹಾಲೆಲೂಯ. ಯೇಸಪ್ಪ, ಓ ರಿಕಾ ಸೆಂದೆರೆಬೆ ಶೆಕ್ಕೆಲ ಹಂದರಬ, ನಿನ್ನ ವಾಕ್ಯದಂತೆ ಸ್ವಾಮಿ ನೀನು ನನ್ನನ್ನು ರಕ್ಷಿಸುವ ದೇವರಾಗಿದೆಯ ಕರ್ತನೆ. ನನ್ನನ್ನು ಧೈರ್ಯವಾಗಿರು, ಹೆದರಬೇಡು ಅಂತ ಹೇಳಿದಂಥ ದೇವ್ರೆ. ಯೇಸಪ್ಪ, ಇವತ್ತು ನನ್ನ ಸಿಚುವೇಶನ್ ಯಾವುದೇ ಇರಲಿ ಸ್ವಾಮಿ, ದಯವಿಟ್ಟು ಪ್ರಾರ್ಥನೆ ಮಾಡ್ರಿ. ಇವತ್ತು ತುಂಬಾ ಅದ್ಭುತವಾದಂಥದ್ದು, ತಿಂಗಳಿನ ಮೊದಲನೇ ದಿನ ಕಣ್ಣು ಮುಚ್ಚಿ ದಯವಿಟ್ಟು ನಾನು ಯಾವ ವಾಕ್ಯಗಳನ್ನು ಹೇಳ್ತೀನಿ ಆ ವಾಕ್ಯಗಳನ್ನು ಹಿಡ್ಕೊಂಡು ಪ್ರೇಯರ್ ಮಾಡ್ರಿ. ಓ ರಿಕಾ ಸೇಖೆ ರೇಖೆ ಮಹಾ ಓ ಜೋಖೋ ರಿಕಾ ಮಕ್ಕ ಸಂದಲೇಬೆ ಶೆಖೆನ ಹಂದರೇಬೆ ಸಂತನ ಹಂದರವ. ಓ ರಜಾ, ನಿನಗೆ ಸ್ತೋತ್ರ, ಕರ್ತನೇ ನಿನಗೆ ಸ್ತೋತ್ರ, ಅರಸನೇ ನಿನಗೆ ಸ್ತೋತ್ರ, ಪರಿಶುದ್ಧ ದೇವರೇ ನಿನಗೆ ಸ್ತೋತ್ರ, ಪವಿತ್ರಾತ್ಮನೇ ನಿನಗೆ ಸ್ತೋತ್ರ, ಮಹೋನ್ನತ ರಾಜ್ಯನೇ ನಿನಗೆ ಸ್ತೋತ್ರ. ಯೇಸುವೆ, ಜಕರನ್ ಪುಸ್ತಕದಲ್ಲಿ ಬರೆದಂತೆ ಸ್ವಾಮಿ, ನೀನು ನನ್ನ ರಕ್ಷಿಸುವ ದೇವರಾಗಿದೆಯಲ್ಲ ದೇವ್ರೆ. ಓ ಜೀವಂತವಾದ ನನ್ನ ಯೇಸುವೆ, ನನ್ನ ಫೈನಾನ್ಸ್ ಅನ್ನು ರಕ್ಷಣೆ ಮಾಡು ಸ್ವಾಮಿ, ನನ್ನ ಹೆಲ್ತ್ ಅನ್ನು ರಕ್ಷಣೆ ಮಾಡು ದೇವ್ರೆ, ನನ್ನ ಜಾಬ್ ಅನ್ನು ರಕ್ಷಣೆ ಮಾಡು ದೇವ್ರೆ, ನನ್ನ ಸಂಬಂಧಗಳನ್ನು ರಕ್ಷಣೆ ಮಾಡು ದೇವ್ರೆ. ಹಾಲೆಲೂಯ. ಓ ನನ್ನ ಯೇಸು ನನ್ನನ್ನು ರಕ್ಷಿಸುವ ದೇವರಾಗಿದ್ದಾನೆ. ಹಾಲೆಲೂಯ. ಓ ರಿ ಬಾಬಾ ಸೇಥೆರೆಕೆ ಮಹಂದರಬ ರಬ, ಓ ರಿ ಬಾಬಾ ರಿಖಲ ಹಂದರವ ಶಂತೆನ ಹಂದರಬ. ಆ ರಕ್ಷಣೆಯನ್ನು ಬೇಡ್ರಿ, ದೇವರ ಸನ್ನಿಧಿಯಲ್ಲಿ ನಿಂತು ಆ ರಕ್ಷಣೆಯನ್ನು ಬೇಡ್ರಿ. ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ. ರೇ ಹೆದರ ಹತಲ ಹಂದರಬ ರಿಖಮ ಹಂದರವ ಶಂತೆನೆ ಹೆಂದೆರೆವೆ ಸಂತನ ಹಂದರವ. ಯೇಸುವಾ ನಿನಗೆ ಸ್ತೋತ್ರ, ಕರ್ತನೇ ನಿನಗೆ ಸ್ತೋತ್ರ, ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ, ಪವಿತ್ರ ದೇವರೇ ನಿನಗೆ ಸ್ತೋತ್ರ. ಯೇಸುವೆ, 4ನೇ ವಾಕ್ಯ ಹೇಳ್ತದ, ಜ್ಞಾನತಿ 2:2 ನನ್ನ ಕಿವಿ ಜ್ಞಾನದ ಕಡೆಗೆ ತಿರುಗಿಸಲು ಸಹಾಯ ಮಾಡು ದೇವ್ರೆ. ಹೌದು ಸ್ವಾಮಿ ಏಸಪ್ಪ, ಇವತ್ತಲಿಂದ ನನ್ನ ಕಿವಿ ಕೇವಲ ನಿನ್ನ ಜ್ಞಾನದ ಕಡೆ, ನಿನ್ನ ವಾಕ್ಯದ ಕಡೆ, ಎಲ್ಲೆಲ್ಲಿ ನಿನ್ನ ಅಭಿಷಿಕ್ತ ದಾಸರ ಮೂಲಕ ಯಾವ ಶಬ್ದಗಳು ರಿಲೀಸ್ ಆಗ್ತಾ ಇದ್ದೇವೆ ಕರ್ತಾನೆ, ನನ್ನ ಕಿವಿ ಆ ಕಡೆ ಸೇರಲು ಸಹಾಯ ಮಾಡು ಸ್ವಾಮಿ. ಇವತ್ತಿನಿಂದ ನಾನು ನಿನ್ನ ವಾಕ್ಯದಲ್ಲಿ ಮಾತ್ರ ಮಗ್ನವಾಗಿರ್ಬೇಕು. ಇವತ್ತಿನಿಂದ ಸ್ವಾಮಿ ನಿನ್ನ ವಚನದಲ್ಲಿ ಮಾತ್ರ ನಾನು ಮುಳುಗಿರಬೇಕು ದೇವ್ರೆ. ಅದ್ರ ಗಾಢತೆಯನ್ನು, ಓ ಜೀಸಸ್, ಹಾಲೆಲೂಯ, ಅದರ ಅಭಿಷೇಕವನ್ನು ನಾನು ಅನುಭವಿಸಬೇಕು ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ರೋಹೋ ಜರಬಾ ರಾಜಿ ಬೇರೆ 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 ಕೆಲ ಹಂದರಬ. ಯೇಸಪ್ಪ, ನಿನ್ನ ವಾಕ್ಯದಂತೆ ನನ್ನ ಕಿವಿ ನಿನ್ನ ಕಡೆ ಮಾತ್ರ ತಿರುಗಿಸಲು ಸ್ವಾಹದ್ದಕ ಸಂದಲಬ ಸಿಖನ ಹಂದರಬ. ಸಹಾಯತ ಮಾಡು ಸ್ವಾಮಿ, ನನಗೆ ಸಹಾಯ ಮಾಡು ಸ್ವಾಮಿ. ನನ್ನ ಕಿವಿ ನಿನ್ನ ಕಡೆ ಮಾತ್ರ ತಿರುಗಬೇಕು ಸ್ವಾಮಿ. ಓ ನಿನ್ನ ಅಭಿಷೇಕದಲ್ಲಿ ಸ್ವಾಮಿ, ನಿನ್ನ ವಾಕ್ಯದ ಜ್ಞಾನದಲ್ಲಿ ಮಾತ್ರ ನಾನು ಕುಣಿದು ಕುಪ್ಪಳಿಸಬೇಕು ದೇವ್ರೆ. ಯೇಸಪ್ಪ, ನನ್ನ ಕಿವಿಗಳನ್ನು ತೆರೆದು ಸ್ವಾಮಿ ನಿನ್ನ ಜ್ಞಾನದಿಂದ ತುಂಬು ರಾಭಯ ಶಂತನ ಹಂದರವೆ. ದಯವಿಟ್ಟು ಪ್ರಾರ್ಥನೆ ಮಾಡ್ರಿ, ಆ ದೇವ್ರ ವಾಕ್ಯದನ್ನು ನಮ್ಮ ಒಳಗೆ ತುಂಬಿಸ್ಕೊಳ್ಳಿಕ್ಕೆ ದೇವ್ರ ಹತ್ರ ರಿಖಾ ಸಂದರವ ಅಭಿಷೇಕವನ್ನು ಹೊಂದ್ಕೊಡ್ರಿ. ಇವತ್ತೊಂದು ದೊಡ್ಡ ಅಭಿಷೇಕ ನಿಮ್ಮ ಮೇಲೆ ಫ್ಲೋ ಆಗ್ಲತ್ತದ. ಎಷ್ಟು ಜನರು ಈ ವಿಡಿಯೋ ಲೈವ್ ನೋಡ್ತಾ ಇದ್ದೀರಿ. ಹಾಲೆಲೂಯ. ರೋಹಿತ ಸಿಸ್ಟರ್, ನಾನು ನೋಡ್ತಾ ಇದ್ದೀನಿ, ಒಂದು ದೊಡ್ಡ ಯಾವುದೋ ಒಂದು ಪ್ರಪೋಸಲ್, ಬಿಸ್ನೆಸ್ ಪ್ರಪೋಸಲ್ ನಿಮಗೆ ಬರ್ತಾ ಇದೆ. ಹಾಲೆಲೂಯ. ರೇಖೆ ಸಂದರವ ಶೆಖೆಲ ಹಂದರವ. ಓ ಒಂದು ಒಳ್ಳೆ ಬಿಸ್ನೆಸ್ ನಿಮ್ಗೆ ವೇಟ್ ಮಾಡ್ತಾ ಇದೆ. ಹಾಲೆಲೂಯ. ನೀವು ನನಗೆ ಗೊತ್ತಿಲ್ಲ, ಬಟ್ ನೀವು ಹೆಜ್ಜೆ ಇಡ್ತಾ ಇಲ್ಲ. ಆಲ್ರೆಡಿ ನಿಮ್ಮ ನಾಲೆಜ್ನಾಗ ಐತಿ. ಐ ಥಿಂಕ್ ನೀವು ಅದ್ರ ಬಗ್ಗೆ ವಿಚಾರನೂ ಮಾಡ್ತಾ ಇದ್ದೀರಿ. ನೀವು ವಿಶ್ವಾಸದ ಹೆಜ್ಜೆ ಇಟ್ಟರೆ, ಆ ದೇವರ ಸನ್ನಿಧಿಲಿ ಪ್ರಾರ್ಥನೆ ಮಾಡಿ ನೀವೇನಾರ, ರೋಹಿತ ಸಿಸ್ಟರ್ ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳ್ರಿ, ನೀವು ಏನಾರ ವಿಶ್ವಾಸದಿಂದ ಆ ಹೆಜ್ಜೆ ಇಟ್ಟರೆ, ಹೌದು ಇದರಲ್ಲಿ ನನಗೆ ಸಕ್ಸಸ್ ಸಿಗ್ತದ, ನನ್ನ ಯೇಸು ನನ್ನೊಂದಿಗಿದ್ದಾನೆ, ಈ ಬಿಸ್ನೆಸ್ನಲ್ಲಿ ನಾನು ಜಯ ಹೊಂದ್ತೀನಿ, ನಾನು ಪ್ರಾಸ್ಪರ್ ಆಗ್ತೀನಿ ಅಂತ ಫೇತ್ನಿಂದ ನೀವು ಸ್ಟೆಪ್ ಅಪ್ ಮಾಡೋದೇ ಆದರೆ ಈ ವರ್ಷ ಮುಗಿಯೋದ್ರೊಳಗಾಗಿ you will be the hallelujah fruitful person. hallelujah,
ಹಾಲೆಲೂಯ ರೇಹೆಜ ಕತನ ಹಂದರಬ ಜೆಖೆನ ಹಂದರಬ. ನೋಡ್ರಿ, ಬಿಸ್ನೆಸ್ ಯಾವುದು ಸಣ್ಣದು ದೊಡ್ಡದು ಆಗಿರಲ್ಲ. ನೀವು ಅದು 50 ರೂಪಾಯಿಲಿಂದ ಸ್ಟಾರ್ಟ್ ಮಾಡ್ತಿರೋ, 100 ರೂಪಾಯಿಲಿಂದ ಸ್ಟಾರ್ಟ್ ಮಾಡ್ತಿರೋ, 1000ಲಿಂದ ಸ್ಟಾರ್ಟ್ ಮಾಡ್ತಿರೋ ಗೊತ್ತಿಲ್ಲ. ಆದರೆ ನೀವು ಮಲ್ಟಿಪ್ಲೈ ಮಾಡಲಿಕ್ಕೆ ಬರುವುದೇ ಆದರೆ, ನೀವು ಬಿಸ್ನೆಸ್ ಮಾಡಬೇಕಂತ ವಿಚಾರ ಮಾಡ್ತಾನೆ ಇದ್ದಿದ್ರೆ ಆದರೆ ದೇವರ ಹಸ್ತ ಇವತ್ತು ನಿಮ್ಮ ಮೇಲಿದೆ. ಆ ಗ್ರೇಸ್ ಇವತ್ತು ನಿಮ್ಮ ಮೇಲಿದೆ. ಹಾಲೆಲೂಯ ರಹ ಜೆಖೆತನ ಹಂದರವ ರೆಹೆಜರ ಹಂದರವ ರವ. ಓ, ಅಭಿಷೇಕನ ರಿಸೀವ್ ಮಾಡ್ಕೊಂಡಿ, ಒಂದು ಒಳ್ಳೆ ಅಭಿಷೇಕ. ಓ ರಹದಲವ ಲಹಂದರ, ಆ ಎಣ್ಣೆ ಇವತ್ತು ಸುರಿತಾ ಇದೆ. ಹಾಲೆಲೂಯ, ರಿಸೀವ್ ಮಾಡ್ಕೊಡ್ರಿ. ನೋಡ್ರಿ, ಇವತ್ತು ಬಹಳ ಟೆಸ್ಟಿಮನಿಗಳು ಬರ್ತಾವ. ಹಾಲೆಲೂಯ. ಓ ರಹ ಜಖತ ರಿಹಾ ಜಖಲ ಹಂದರವ. ಓ ರಿಹಾದಲಾಸನ ಹಂದರವ. ರಾಜ, ಈ ಮಕ್ಕಳಿಗಾಗಿ ಪ್ರಾರ್ಥಿಸ್ತೀನಪ್ಪ ದೇವರೇ. ಇವ್ರ ಜೀವಿತಕ್ಕಾಗಿ ಸ್ವಾಮಿ ನೀನು ಯಾವ ಉದ್ದೇಶ ಇಟ್ಟಿದೆಯೋ ಕರ್ತನೆ, ಓ ಹಾಲೆಲೂಯ, ಅವು ಇವತ್ತಿವ್ರ ಮಕ್ಕಳ ಜೀವಿತಗಳಲ್ಲಿ ಫಲವತ್ತವಾಗಲಿ ಕರ್ತನೆ. ರಾಜ, ಮಕ್ಕಳಿಗೆ ಒಂದು ಒಳ್ಳೆ ಜ್ಞಾನದಿಂದ ತುಂಬು ಸ್ವಾಮಿ, ಒಂದು ಒಳ್ಳೆ ಅಭಿಷೇಕದಿಂದ ತುಂಬು ದೇವ್ರೆ, ಒಂದು ಪರಿಶುದ್ಧಾತ್ಮನ ಬೆಂಕಿಯಿಂದ ತುಂಬು ದೇವ್ರೆ. ಹಾಲೆಲೂಯ. ಓ ಲಹಜರ ಲಹಜರ ಲಹಂದಲವ ಶಂತೆನ ಹಂದೆರೆಬೆ. ಓರಿ ಬಬ ರಬ ಲಬ ಲಬ ಲಹಂದೊಲವ ಶೆಖೆನ ಹಂದರಬ ರಾಥನ ಹಂದರಬ. ಸಿಸ್ಟರ್, ನಾನು ನೋಡ್ತಾ ಇದ್ದೀನಿ, ಒಂದು ಒಳ್ಳೆ ಸೈನನ್ನು ನೋಡ್ತಾ ಇದ್ದೀನಿ. ನಾನು ನಿಮ್ಗೆ ಘೋಷಣೆ ಮಾಡ್ತೀನಿ, ಇವತ್ತು ಯೇಸುವಿನ ನಾಮದಲ್ಲಿ ನಿಮ್ಮ ಕುಟುಂಬದ ಮೇಲಿದ್ದಂಥ ಆ ಒಂದು ಫೈನಾನ್ಷಿಯಲ್ ಕ್ರ್ಯಾಶಸ್ ಏನಿದೆ ಅವು ಬ್ರೇಕ್ ಆಗ್ಲತ್ತಾವ. ಹಾಲೆಲೂಯ. ಎಸ್ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಇನ್ನು ಮುಂದೆ ನೀವು ದುಡ್ಡು ನಿಮ್ಗೆ ಯಾವತ್ತೂ ಕಡಿಮೆ ಬೀಳಲ್ಲ. ಬಟ್ ನೀವು ಮಾಡಬೇಕಾದ ಒಂದೇ ಒಂದು ಕೆಲಸ ಏನಂದ್ರೆ, ದೇವ್ರಿಗೆ ಧನ್ಯವಾದ ಹೇಳ್ರಿ. ದೇವ್ರಿಗೆ ಎದ್ದ ತಕ್ಷಣ ಮಲಗೋತ್ನಾಗ ನೀವು ದಿನ ಹಗಲು ರಾತ್ರಿ ದೇವ್ರಿಗೆ ಸ್ತೋತ್ರ ಹೇಳುವುದೇ ಆದ್ರೆ, ಆತ್ಮದಿಂದ ಅವನ ಸನ್ನಿಧಿಗೆ ಬರುವುದೇ ಆದ್ರೆ, ಇವತ್ತು ನಿಮ್ಮ ಕುಟುಂಬದಲ್ಲಿ ಯಾರಿಗೂ ₹1 ಕಮ್ಮಿ ಬೀಳಲ್ಲ. ಹಾಲೆಲೂಯ. ಓ ರಿಯಾಜಕ್ಕಲ, ನೀವು ಕೈ ಹಾಕಿದ ಕೆಲಸ ಪರಿಪೂರ್ಣವಾಗಿ ಸಫಲವಾಗ್ತದಂತ ದೇವರು ಆತ್ಮ ಹೇಳ್ತಾ ಇದೆ. ಹಾಲೆಲೂಯ. ರೆಹೆಂದ ರಬ ಸೆಂತೆನೆ ಹೆಂದೆರೆಬೆ. ಓ ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಸಮ ಹಂದರವ ಶೆಖೆನ ಹಂದರವ ರೋಖೋ ಸೊಂದರವ ಶೆಖೆಲ ಹಂದರವ ಓ ಜೋಖೋ ತೋರಿ ಹಾಂದರವ ರವ ರಕ್ಕಲ ಹಂದರವ. ಯೇಸುವಿನ ನಾಮದಲ್ಲಿ. ಹಾಲೆಲೂಯ, 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 ಹಾಲೆಲೂಯ. ರೆಹೆದಲ ಸನ ಹಂದರವ ಓರಿ ಹಂದ ರಿಬ ಸನ ಹಂದರವ ಶೆಂತೆನ ಹೆಂದೆರೆವೆ. ನನಗೆ ಗೊತ್ತಿಲ್ಲ ನೀವು ಏನು ಬಿಸ್ನೆಸ್ಗಾಗಿ ವಿಚಾರ ಮಾಡ್ತಾ ಇದ್ರು. ದಯವಿಟ್ಟು ಹಂಗೇನಾರ ವಿಚಾರ ಮಾಡಿದ್ರೆ ಕಮೆಂಟ್ ಮಾಡ್ರಿ. ಯಾಕಂದ್ರೆ ನಾನು ನಿಮ್ಗೆ ದೇವ್ರ ಹತ್ರ ಏನು ಪ್ರಾರ್ಥನೆ ಮಾಡಿ ಕೇಳಿದ್ದು ಕನ್ಫರ್ಮ್ ಆಗಿಬಿಡ್ತದೆ. ಹಾಲೆಲೂಯ. ಪ್ರಭುವಾ ನಿನಗೆ ಸ್ತೋತ್ರ, ಕರ್ತನೇ ನಿನಗೆ ಸ್ತೋತ್ರ, ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಯೇಸುವ. ಹಾಲೆಲೂಯ, 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 ಹಾಲೆಲೂಯ. ಯಾವ ಬಿಸ್ನೆಸ್ ಬಗ್ಗೆ ನೀವು ವಿಚಾರ ಮಾಡ್ತಿದ್ರೋ ಅದು ನಿಮ್ಗೆ 101% ಸಕ್ಸಸ್ ಕೊಡ್ತದ. ಇದು ದೇವರ ಆ ಪರಿಶುದ್ಧ ಸನ್ನಿಧಿಯಲ್ಲಿದ್ದು, ಆ ಪವಿತ್ರಾತ್ಮನ ಅಭಿಷೇಕದಲ್ಲಿದ್ದು ನಾನು ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ರೋಹಿತ, ರಿಸೀವ್ ಮಾಡ್ಕೊಳ್ರಿ. ಹಾಲೆಲೂಯ. ನಿಮ್ಮ ಕುಟುಂಬಕ್ಕಾಗಿ ಆ ಗ್ರೇಸನ್ನು ರಿಸೀವ್ ಮಾಡ್ಕೊಳ್ರಿ. ಆ ಪರಿಶುದ್ಧವಾದಂಥ ಎಣ್ಣೆನ ರಿಸೀವ್ ಮಾಡ್ಕೊಳ್ರಿ. ಹಾಲೆಲೂಯ, 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 ಹಾಲೆಲೂಯ. ಎಸ್ ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಮಹಂದರಬ ಶಂತೆನ ಹಂದರಬ ಯೇಸುವಿನ ನಾಮದಲ್ಲಿ. ಆಮೆನ್, 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 ಆಮೆನ್. ಹಾಲೆಲೂಯ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ರಹಂದರಬ ಶೆಖೆನ ಹಂದರಬ ರೇಖೆಮೆ ಹೆಂದೆರೆವೆ ಶಂತನ ಹಂದರಬ. ನೋಡ್ರಿ, ಒಂದು ವಾಕ್ಯ ನಿಮ್ಗೆ ಓದಿ ಹೇಳ್ತೀನಿ. ಎಲ್ರಿಗೂ ಬರುವಂಥ ವಾಕ್ಯ, ಎಲ್ಲರೂ ತಿಳ್ಕೊಳಂಥ ವಾಕ್ಯ, ಎಲ್ಲರೂ ಅದನ್ನು ಪ್ರತಿದಿನ ಹೇಳ್ತಾ ಇರುವಂಥ ವಾಕ್ಯನೇ. ಆದರೆ ಇವತ್ತು ಮತ್ತೊಂದು ಸಲ ಹೇಳಿಕ್ಕೆ ಇಷ್ಟಪಡ್ತೀನಿ. ಕೀರ್ತನೆ 91, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನೋಡ್ರಿ, ಈ ತಿಂಗಳ ಮೊದಲನೇ ದಿನ ನಾನು ನಿಮ್ಗೆ ಕೇಳೋ ಒಂದು ವಿಷಯಗಳನ್ನು ಹೇಳ್ತೀನಿ. ಫಸ್ಟ್ ಏನಿದ್ರು ಅದು ದೇವ್ರಿಗೆ ಸಮರ್ಪಣೆ ಆಗಬೇಕು. ನೀವು ಮೊನ್ನೆ ನೋಡಿದ್ರಲ್ಲ, ಪಾಸ್ಟರ್ ಅದೇ ಹೇಳಿದ್ರು, ವಾಕ್ಯದ ಮೂಲಕವಾಗಿ ಹೇಳಿದ್ರು. ನಿಮ್ದು ಪ್ರಥಮವಾದಂಥ ಏನಿದೆಯೋ, ಪ್ರೈಸ್ ದ ಲಾರ್ಡ್ ಸಿಸ್ಟರ್, ನಿಮಗೆ ಪ್ರಥಮವಾದಂಥದ್ದು ಏನಿದೆಯೋ ಈ ತಿಂಗಳ ಮೊದಲನೇ ದಿನ ಅಂದರೆ ಅದು ಪ್ರಥಮವಾದಂಥದ್ದು. ಇವತ್ತಿನ ದಿನ ಪರಿಪೂರ್ಣವಾಗಿ ದೇವ್ರಿಗೆ ಸಮರ್ಪಣೆ ಮಾಡ್ರಿ. ವಾರದ ಮೊದಲನೇ ದಿನ ದೇವ್ರಿಗೆ ಸಮರ್ಪಣೆ ಮಾಡ್ರಿ. ಸ್ಯಾಲ್ರಿ ಮೊದಲನೇ ದಶಮಾಂಶ ದೇವ್ರಿಗೆ ಸಮರ್ಪಣೆ ಮಾಡ್ರಿ.
ನಿಮ್ಮ ಸಮಯದ ಮೊದಲನೇ ಕ್ಷಣ ದೇವ್ರಿಗೆ ಸಮರ್ಪಣೆ ಮಾಡ್ರಿ. ನಿಮ್ಮ ಹತ್ರ ಯಾವುದು ಮೊದಲನೇದಿರ್ತೋ ಅದು ದೇವ್ರದು, ನಿಮ್ದಲ್ಲ ಅದು. ಹಾಲೆಲೂಯ. ಹಾಗಾಗಿ ನಾನು ಏನು ಹೇಳ್ಬೇಕು ಅಂತಿದ್ದೀನಂದ್ರೆ, ಈ ತಿಂಗಳ ಮೊದಲನೇ ದಿನ ದೇವರು ನಮಗಾಗಿ ಕೊಟ್ಟಂತ ಈ ಪ್ರಥಮ ದಿನವನ್ನು ನಾವು ದೇವರಿಗೆ ಸಮರ್ಪಣೆ ಮಾಡುವುದೇ ಆದರೆ, ಹಾಲೆಲೂಯ ಹಾಲೆಲೂಯ, ನೀವು ಈ ಒಂದು ದಿನ ದೇವರಿಗೆ ಪರಿಪೂರ್ಣವಾಗಿ ಕೊಟ್ಟರೆ ಉಳಿಕಿದ 29 ದಿನ ಆ ದೇವ್ರ ಗ್ರೇಸನ್ನು ನೀವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಲೆಲೂಯ. ಅದಕ್ಕೆ ದಾವಿದನ ಏನು ಹೇಳ್ತಾನ, ಪರಾತ್ಪರನ ಮೊರೆ ಹೊಕ್ಕಿರೋನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನೋಡ್ರಿ, ಕಂಡೀಷನ್ ಅದ ಇಲ್ಲಿ. ನಮಗೆ ಸುರಕ್ಷೆ ಬೇಕು, ನಮ್ಮ ಫೈನಾನ್ಸ್ಗೆ ಸುರಕ್ಷೆ ಬೇಕು. ಹಾಲೆಲೂಯ ಏಸಪ್ಪ, ನಮ್ಮ ಫೈನಾನ್ಸ್ಗೆ ನಮಗೆ ಸುರಕ್ಷೆ ಬೇಕು. ನಮ್ಮ ಜಾಬಿಗೆ ನಮಗೆ ಸುರಕ್ಷೆ ಬೇಕು, ನಮ್ಮ ಬಿಸ್ನೆಸ್ಗೆ ನಮಗೆ ಸುರಕ್ಷೆ ಬೇಕು, ಸ್ಪೆಷಲಿ ನಮಗೆ ಹೆಲ್ತ್ಗೆ ನಮಗೆ ಸುರಕ್ಷೆ ಬೇಕು, ನಮ್ಮ ಸ್ಪಿರಿಟ್ಗೆ ನಮಗೆ ಸುರಕ್ಷೆ ಬೇಕು. ಅಂದರೆ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ, ಫಸ್ಟು ಅವನಿಗೆ ಮೊರೆ ಹೋಗಬೇಕು. ವಾಕ್ಯನ ಅರ್ಧ ಡಿವೈಡ್ ಮಾಡಿ ಓದ್ರಿ. ಪರಾತ್ಪರನ ಮೊರೆ ಹೋಗಿರೋನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರು. ಎಲ್ಲಿವರೆಗೂ ನೀವು ಮೊರೆ ಹೋಗಲ್ಲ ಅಂದರೆ ಪರಿಪೂರ್ಣವಾಗಿ ಡೆಡಿಕೇಟೆಡ್ ಇರಲ್ಲ, ಅಲ್ಲಿವರೆಗೂ ನಿಮಗೆ ಸಿಗಲ್ಲ. ಅಂದರೆ ಒನ್ಸ್ ಇಫ್ ಯು ಆರ್ ರೆಡಿ ಟು commit to the Lord, once if you are ready to give to the Lord, ನಿಮ್ಮ ಪ್ರಥಮವಾದಂಥ ಸಮಯ, ತಿಂಗಳ ಮೊದಲನೇ ದಿನ, ವಾರದ ಮೊದಲನೇ ದಿನ, ದಿನದ ಮೊದಲನೇ ಗಂಟೆ, ವಾಟ್ ಎವರ್ ಇಟ್ ಮೇ ಬಿ, ಒನ್ಸ್ ನೀವು ಒಂದು ವೇಳೆ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಯೋಗ್ಯತೆ ನೀವು ಉಳಿಸ್ಕೊಳ್ಳುವುದೇ ಆದರೆ, ದೇವರ ಸನ್ನಿಧಿಯಲ್ಲಿ ನೀವು ನಿಂದಿರ್ಲಿಕ್ಕೆ ಎಬಿಲಿಟಿಯನ್ನು, ಆ ಒಂದು ಮಿನಿಮಮ್ ಮಾರ್ಕ್ಸ್ ಇರ್ತಾವಲ್ಲ, ಹೆಂಗೆ 35-40 ನಾವು ಪಾಸ್ ಆಗ್ತೇವೆ, ಹಂಗೆ ದೇವ್ರಿಗೆ ನನಗೆ 100 ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಆದರೆ ನಾನು ಅಟ್ಲೀಸ್ಟ್ ಒಂದು ಎಲಿಜಿಬಲ್ ಕಂಡೀಷನ್ಕರ್ ನಾನು ಬರ್ತೀನಿ, ನಾನು ಪ್ರಯತ್ನ ಮಾಡ್ತೀನಿ ನಿನ್ನ ಸನ್ನಿಧಿಲಿ. ಅಂದರೆ ವಾಕ್ಯದ ಅಂತೆ ಪರಾತ್ಪರನ ಮೊರೆ ಹೊಕ್ಕಿರೋ ದೇವ, ನಾನು ನಿನ್ನನ್ನು ಮೊರೆ ಹೋಗ್ತೀನಿ ಸ್ವಾಮಿ. ನಾನು 100% ನಾನು ಪುಷಪ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, 101% ನನ್ನನ್ನು ನಾನು ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಆದರೆ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್. ಮೊದಲಿನ 4 ಘೋಷಣೆ ಏನಿದ್ದು, ನನಗೆ ಬಲ ಕೊಡು. ಹಾಲೆಲೂಯ, ನನಗೆ ಬಲ ಕೊಡು. ಮೊದಲನೇ 4 ಘೋಷಣೆ ನನಗೆ ಬಲ ಕೊಡು. ಎದಕ್ಕೆ ಬಲ ಕೊಡು? ನಿನ್ನ ಸನ್ನಿಧಿಯಲ್ಲಿ. ಇದು 5ನೇ ಘೋಷಣೆ ಮಾಡಬೇಕಂದ್ರೆ ಮೊದಲು 4 ಪಾಯಿಂಟು. ಯಾರಲ್ಲಿ ಡಿಲೇ ಮಾಡಿದ್ರೆ ದಯವಿಟ್ಟು ಇನ್ನೊಂದ್ಸಲ ಓದ್ತೀನಿ. 1ನೇ ತಿಮೋತಿ 1:12, ನನಗೆ ಬಲಪಡಿಸು, ನನಗೆ ಬಲವನ್ನು ದಯಪಾಲಿಸು. ಹಾಲೆಲೂಯ ರಹಂದರಬ. 2ನೇದು ಯೋಬನ ಬರೆದ ಸುವಾರ್ತೆ 17:19, ಶುದ್ಧ ಹಸ್ತವು ಬಲಗೊಳ್ಳುತ್ತಲೇ ಇರುವುದು. ಅಂದರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೀವು ಸ್ಕೂಲ್ನಾಗ ಓದಿರ್ಬೇಕು. ಅಂದರೆ ಅದು ನಿಲ್ಲುವಂಥ ವಾಕ್ಯವಲ್ಲ. ಆ ಬಲ ನಿಮ್ಮ ಮೇಲೆ ಎಲ್ಲೋ ಒಂದು ಕಡೆ ಕಮ್ಮಿ ಬೀಳ್ತದ, ಎಲ್ಲೋ ಒಂದು ಕಡೆ ಸ್ಟಾಪ್ ಆಗ್ತದ, ಅಥವಾ ಎಲ್ಲೋ ಒಂದು ಕಡೆ ಲ್ಯಾಕ್ ಆಗ್ತದ ಅಂತಲ್ಲ. ನೀವು ಒಂದು ವೇಳೆ ಶುದ್ಧ ಹಸ್ತವರಾಗಿದ್ರೆ ಅದು ನೀವು ಏನು ಮಾಡ್ತೀರಿ, ಬಲಗೊಳ್ಳುತ್ತಲೇ ಇರ್ತೀರಿ. ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಯು ಆರ್ ಗೋಯಿಂಗ್ ಟು ಬಿ ಫಿಲ್ಡ್ ವಿತ್ ದ ಸ್ಟ್ರಾಂಗೆಸ್ಟ್ ಅನಾಯಿಂಟಿಂಗ್. ಹಾಲೆಲೂಯ. ಅದು ಒಂದು ಅದ್ಭುತವಾದ ಬಲದಿಂದ, ಆ ಅಭಿಷೇಕದಿಂದ ನೀವು ತುಂಬಲ್ಪಡುತ್ತಾನೇ ಇರ್ತೀರಿ. ಆದರೆ ಅದು ಕಂಡೀಷನ್ ಏನು ಅಂದರೆ, ನೀವು ಶುದ್ಧ ಹಸ್ತವುಳ್ಳವರಾಗಿರಬೇಕು. ಹಾಲೆಲೂಯ. 3ನೇದು ಜಕರಿಯ 8:30, ನೀನು ನನ್ನನ್ನು ರಕ್ಷಿಸುವ ದೇವರಾಗಿದ್ದಿ, ಹೆದರಬೇಡಿರಿ ಅಂತ ಹೇಳಿದ್ರು. ನನ್ನ ದೇವ್ರು ಏನು ಹೇಳ್ತಾನ, ಹೆದರಬೇಡಿ. ಅದು ಹೆದರಬೇಡಿ ಅಂತ ವಾಕ್ಯ ನೀವು ಏನಾರ ಗೂಗಲ್ ಸರ್ಚ್ ಮಾಡಿದ್ರೆ, ಇದು ಎಷ್ಟು ನನಗೆ ಒಂದು ದಿನಕ್ಕೆ ಎಷ್ಟು ಅಷ್ಟು 365 ಸಲ ಬೈಬಲ್ನಲ್ಲಿ ಹೇಳಲ್ಪಟ್ಟது. ಏನಂತ? ಹೆದರಬೇಡ್ರಿ, ಅಂಜಬೇಡ್ರಿ, ಹೆದರಬೇಡ್ರಿ, ಹೆದರಬೇಡ್ರಿ. ಅಂದ್ರೆ ಪ್ರತಿ ದಿನ ದೇವ್ರು ಹೇಳ್ತಾನಂತ್ರಿ. ಪ್ರತಿ ದಿನ ದೇವ್ರ ವಾಕ್ಯ ನಮಗಿದೆ. ಆ ದೇವ್ರ ವಾಗ್ದಾನ ನಮ್ಗೆ ಏನಿದೆ ಗೊತ್ತಾ? ಹೆದರಬೇಡ್ರಿ. ಹಾಲೆಲೂಯ. ಹೆದರಬೇಡ್ರಿ, ಹೆದರಬೇಡ್ರಿ. ಅಂದ್ರೆ ಆ ಹೆದರ ಅಂದ್ರೆ ನಮ್ಮೊಳಗೆ ಇನ್ನೂ ಎಲ್ಲೋ ಒಂದು ಕಡೆ ಅಜ್ಞಾನ ಇದೆ, ಆ ವಾಕ್ಯದ ಬಲ ಕಮ್ಮಿ ಇದೆ, ಆ ವಾಕ್ಯದ ಜ್ಞಾನ ಕಮ್ಮಿ ಇದೆ. ಅದಕ್ಕಾಗಿ ನಾವು ಎಷ್ಟು ಜನ ರೀ ರಾತ್ರಿ 1ಕ್ಕೆ 2ಕ್ಕೆ 3ಕ್ಕೆ ಎದ್ರೆ ಮನೆ ಹೊರಗೆ ಹೋಗಿ ಅಲ್ಲಿ ಸುತ್ತಾಡಿ ಬರಕ್ಕೆ ಸಾಧ್ಯನಾ? ಹೆದರ್ತೀವಿ. ಯಾಕಂದ್ರೆ ನಮಗೊಂದು ಅಪ್ಪ ಕತ್ಲೈತಿ, ಎಲ್ಲಿಂದ ಏನು ಬರ್ತದೋ, ನಾಯಿ ಬರ್ತಾವೋ, ಕಳ್ಳರು ಬರ್ತಾರೋ, ಯಾವ ಸೈತಾನ ಕ್ಯಾರ ಆಯ್ತು ಅಂತ ಒಂದು ಹೆದರಿಕೆ ನಮ್ಮೊಳಗಿದೆ. ಆದರೆ ಒಂದು ವೇಳೆ ನಿಮ್ಮೊಳಗೆ ದೇವ್ರ ವಾಕ್ಯ ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಲಿಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾನೆ. ಅಂದ್ರೆ ದೇವ್ರ ವಾಕ್ಯ, ನೀವು ಅವನು ಒಂದಿಗೆ ಒಂದ್ ವೇಳೆ ಪರಾತ್ಪರನಲ್ಲಿ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಮೊರೆ ಹೊಕ್ಕುವುದೇ ಆದ್ರೆ ಅವನು ನಿಮ್ಗೆ ಏನ್ ಮಾಡಿದಾನೆ? ಇಹಲೋಕದ ಎಲ್ಲಾ ಅಂಧಕಾರ ಶಕ್ತಿ ಮೇಲೆ ನಿಮ್ಗೆ ಏನ್ ಕೊಟ್ಟಿದ್ದಾನ? ಬಲ ಕೊಟ್ಟಿದ್ದಾನೆ, ಅಧಿಕಾರ ಕೊಟ್ಟಿದ್ದಾನೆ. ಹಾಲೆಲೂಯ. ರೆಜಿಕತನ ಹಂದರಬ ಶಕ್ಯಲ ಹಂದರಬ. ಈಗ ಅದನ್ನ ನೀವು ಹೆಂಗ್ ಬಳಸ್ಕೊಂಡು ಪ್ರಾಸ್ಪರ್ ಆಗ್ಬೇಕು? ಯಾಕ್ರಿ ಇವತ್ತೊಬ್ರು ಕೋಟ್ಯಾಧೀಶರು ಅದಾರ, ಮಿಲಿಯನಿಯರ್ಸ್ ಅದಾರ,
ಒಬ್ರು ನೋಡ್ರಿ, ದೇವ್ರ ಸೇವೆ ಮಾಡ್ತಾ ಮಾಡ್ತಾ ಎಷ್ಟೇ ಎಂತ ಕಷ್ಟದಲ್ಲಿದ್ದವರು ಇವತ್ತು ಒಂದ್ ವೇಳೆ ಆತ್ಮದಲ್ಲಿದ್ದಾರೆ, ಅವ್ರು ಇವತ್ತು ವರ್ಲ್ಡ್ ನಂಬರ್ 1 ರಿಚೆಸ್ಟ್ ಪರ್ಸನ್ ಅದರ. ಯಾಕಂದ್ರೆ ಅವರು ವಾಕ್ಯದ ಗೂಢಾರ್ಥವನ್ನು ಪರ್ಫೆಕ್ಟ್ ಆಗಿ ಇದು ಹಿಂಗ ಎಲಾನ್ ಮಸ್ಕ್ ಒಂದ್ ಕಡೆ ಹೇಳ್ತಾನೆ, ನಾನು ರಿಚೆಸ್ಟ್ ಆಗ್ಲಿಕ್ಕೆ ಕಾರಣ ಬೈಬಲ್ ಅಂತ. ಹಾಲೆಲೂಯ. ರಿಖಂದ ರಿಬಾ ಸೆಖೆಲ ಹಂದರಬ. ನಮ್ಮಲ್ಲಿ ಯಾವಾಗ ಅಭಿಷೇಕ ನಿಲ್ತದಲ್ಲ, ಅವಾಗ ನಮ್ಮಲ್ಲಿ ಯಾವುದೇ ಡಿಫೆಕ್ಟ್ಸ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆತ್ಮದಲ್ಲಾಗ್ಲಿ, ಶರೀರದಲ್ಲಾಗಲಿ, ರೋಗಗಳಾಗ್ಲಿ ಅಥವಾ ಯಾವುದೇ ರೀತಿಯ ಒಂದು ಡೆಫಿಷಿಯನ್ಸಿಗಳು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಏನು ಒಂದೇ ಒಂದು ಮಾಡಬೇಕಾದ ಕೆಲಸ ಏನು ಗೊತ್ತು? ಕೀರ್ತನೆ 91, ಪರಾತ್ಪರನಿಗೆ ಮೊರೆ ಹೋಗ್ಬೇಕು. ನನ್ನ ಫೈನಾನ್ಸ್ ತಗೊಂಡು ದೇವ್ರಿಗೆ ಮೊರೆ ಹೋಗ್ಬೇಕು. ನನ್ನ ಹೆಲ್ತ್, ನನ್ನ ಶರೀರ ತಗೊಂಡು ದೇವ್ರಿಗೆ ಮೊರೆ ಹೋಗ್ಬೇಕು. ನನ್ನ ಆತ್ಮ ತಗೊಂಡು ದೇವ್ರಿಗೆ ಮೊರೆ. ನೋಡ್ರಿ, ನಾವು ಯಾವಾಗ ಫೈನಾನ್ಸ್ ನನ್ನ ದಶಮಾಂಶನ ಹಿಡ್ಕೊಂಡು ನನ್ನ ಶರೀರಕ್ಕೆ ತಗ್ಗಿಸ್ಕೊಂಡು ಮೊಳಕಾಲೂರಿ ದೇವ್ರ ಸನ್ನಿಧಿ ಕೊಂತಿ ನನ್ನ ಆತ್ಮನು ದೇವರಿಗೆ ಪರಿಪೂರ್ಣವಾಗಿ ಯಾವಾಗ ನಾನು ಅರ್ಪಿಸ್ತೀನೋ, ಹಾಲೆಲೂಯ, 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 ಹಾಲೆಲೂಯ. ಅಂದ್ರೆ ಶರೀರದಿಂದ, ಆತ್ಮದಿಂದ ಪರಿಪೂರ್ಣವಾಗಿ, ಜ್ಞಾನದಿಂದ, ದೇಹದಿಂದ ಯಾವುದೇ ಆಂಗಲ್ನಲ್ಲಿ ನಾನು ತಪ್ಪಲಾರ್ದೆ ದೇವರಿಗೆ ಮೊರೆ ಹೋಗುವುದೇ ಆದ್ರೆ, ಹಾಲೆಲೂಯ, ಅಲ್ಲಿ ವಾಕ್ಯ ಏನ್ ಹೇಳ್ಸ್ರಿ? ಹಾಲೆಲೂಯ. ಆಟೋಮೆಟಿಕಲ್ಲ ನೀವು ಒಂದು 100% ತಗೊಂಡು ನೀವು ದೇವ್ರ ಸನ್ನಿಧಿಗೆ ಹೋದ್ರೆ ಅಲ್ಲಿ ಏನಾಗ್ತದೆ ಗೊತ್ತಾ? 101% ಗ್ಯಾರಂಟೆಡ್ ವರ್ಡು ಸುರಕ್ಷೆ. ಆಬ್ವಿಯಸ್ಲಿ ನೋಡ್ರಿ, ನಾವು ಎಷ್ಟು ಈಗ ನೋಡ್ರಿ ಎಲ್ರು ಮನೆಗೆ ಬಾಗಲವಲ್ರಿ, ಹೇಳ್ರಿ. ಈಗ ರಾತ್ರಿ ಆಗ್ಲತ್ತ 10-10:30 ಆಗಿದೆ, ಎಲ್ರು ಮನೆಗೆ ಬಾಗ್ಲದ ಅಥವಾ ಬಾಗ್ಲು ಇರ್ಲಾರ್ದೆ ಯಾರ್ದಾರ ಮನೆ ಅದನ್ನ ಹೇಳ್ರಿ ಒಂಚೂರು. ಆಯ್ತಲ್ರಿ ಎಲ್ರಿಗೂ ಬಾಗ್ಲು? ಎಲ್ಲಾ ಮನೆಗೆ ಬಾಗ್ಲು ಐತಲ್ಲ? ಹಾಲೆಲೂಯ. ಎಸ್ ಬ್ರದರ್. ಈಗ ನೋಡ್ರಿ, ಆ ಬಾಗಲಿದೆ, ಅದಕ್ಕೊಂದು ಬೋಲ್ಟ್ ಇದೆ, ಅದಕ್ಕೊಂದು ಲಾಕ್ ಸಿಸ್ಟಮ್ ಅದ ಅಂತಂದೆ ನಾವ್ ಏನ್ ಮಾಡತ್ತೀವಿ ಗೊತ್ತು? ರಿಲ್ಯಾಕ್ಸ್ ಆಗಿ ಮಲ್ಕೋತೀವಿ. ನಾವು ಬಾಗಿಲು ತೆರೆದಿಟ್ಟು ಮಲ್ಕೋತೀವೇನ್ರಿ? ನಿದ್ದೆ ಬರ್ತದ? ಬರಲ್ಲ. ಹಾಲೆಲೂಯ. ಅದೇ ರೀತಿ ಯಾವಾಗ ನಮ್ಮ ಶರೀರಕ್ಕೆ, ನಮ್ಮ ಆತ್ಮಕ್ಕೆ, ನಮ್ಮ ಫೈನಾನ್ಸ್ಗೆ, ನಮ್ಮ ಪ್ರಾಪರ್ಟಿಗೆ, ಈಗ ನೋಡಿ ಎಷ್ಟು ಜನ ಸಿಸ್ಟರ್, ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ, ನಿಮ್ ದೊಡ್ಡಮರದ ವಿಷಯ ಇನ್ನೂ ಹೇಳ್ತೀನಿ. ಇವತ್ತು ಯಾವಾಗ ನಾ ಪ್ರಾಪರ್ಟಿ ಬಗ್ಗೆ ಮಾತಾಡಿದೆ, ಅವರು ಒಂದು ವೇಳೆ ಪರಿಪೂರ್ಣವಾಗಿ ದೇವ್ರ ಸನ್ನಿಧಿಗೆ ಬರುವುದೇ ಆದ್ರೆ ಒಂದು 3 months ನನ್ನ ಹತ್ರ ನಾನು ಹೇಳಿದ್ದನ್ನು ಕೆಲವೊಂದು ದೇವರು ಹೇಳಿಕೊಟ್ಟ, ಆತ್ಮದಲ್ಲಿ ಹೇಳಿಕೊಟ್ಟ ಕೆಲವೊಂದು ವಿಷಯಗಳನ್ನು ಅವ್ರು ಫಾಲೋ ಮಾಡೋದಾದ್ರೆ ಅವ್ರ ಮೇಲಿದ್ದಂತೆ ಎಲ್ಲಾ ಪ್ರತಿಯೊಂದು ಕರ್ಸು, ಇಟ್ ಮೈಟ್ ಬಿ ಆಫ್ ಅ ಲೋನ್, ಇಟ್ ಮೈಟ್ ಬಿ ಎನಿ ಕೈಂಡ್, ಅದು ಕಂಪ್ಲೀಟ್ ಆಗಿ ದೇವರು ಡೆಲಿವರ್ ಮಾಡ್ತಾನೆ. ಯಾಕಂದ್ರೆ ನಾನು ಇವತ್ತು ಅದೇ ಪ್ರಾರ್ಥನೆ ಮಾಡಿ, ದೇವ್ರೆ ಅದಕ್ಕೆ ಕಾರಣ ಏನು? ದೇವ್ರೆ ಆ ಮಕ್ಕಳ ಮೇಲೆ ದಯೆ ಇಳಿಸು, ದೇವರ ಮೇಲೆ ನೀನು ಅನುಗ್ರಹ ಬರಲಿ ಅಂತ ಪ್ರೇಯರ್ ಮಾಡ್ತಾ ಇದ್ದೇವೆ. ಬಟ್ ದೇ ಶುಡ್, ದೇವ್ರ ಕಂಡೀಷನ್ ಅದ ಏನಂದ್ರೆ, ನಿಮ್ಮ 100% ನನಗೆ ಕೊಡ್ರಿ ಅಂತ. ಇಫ್ ದೇ ಆರ್ ರೆಡಿ, ದೆನ್ ಐ ಬಿಂಗ್ ಅ ಸರ್ವೆಂಟ್ ಆಫ್ ಗಾಡ್, ನಾನು ಹೇಳ್ತೀನಿ, ನನ್ನ ದೇವರು ಅವ್ರ ಮೇಲಿದ್ದಂಥ ಸಾಲನ್ನು ತೀರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಕ್ಲಾಪ್ಸ್. ಓ ಥ್ಯಾಂಕ್ ಯು ಜೀಸಸ್. ಅವ್ರಿಗೆ ಹೇಳ್ರಿ, ಇವತ್ತು ದೇವರ ಆತ್ಮದಿಂದ ತುಂಬಿ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳಿದಂಥ ಒಂದು ಪ್ರೊಫೆಸಿಗಳು ಆ ದೇವರು ನನ್ನ ಬಾಯಿಗೆ ಸುಳ್ಳು ಮಾಡಿಲ್ಲ, ಇದನ್ನು ಸುಳ್ಳು ಮಾಡಕ್ ಸಾಧ್ಯ ಇಲ್ಲ. ನಾನು ಒಂದು ವಿಷಯ ನಿಮಗೆ ಹೇಳ್ತೀನಿ, ಯಾವಾಗ ನೀವು 101% ಶಕ್ತಿ ಇಲ್ಲ, ನನಗೆ ಬರ್ತಾ ಇಲ್ಲ, ನನಗೆ 1 ತಾಸ್ಗಿಂತ ಹೆಚ್ಚಿಗೆ ಪ್ರೇಯರ್ ಮಾಡಕ್ ಆಗಲ್ಲ ದೇವ್ರೆ, ನನಗೆ ಅರ್ಧ ತಾಸ್ಗಿಂತ ಹೆಚ್ಚಿಗೆ ಆಗಲ್ಲ ದೇವ್ರೆ, ನನಗೆ 10 ನಿಮಿಷಕ್ಕಿಂತ ಹೆಚ್ಚು ಆಗಲ್ಲ ದೇವ್ರೆ, ನನಗೆ 5 ನಿಮಿಷಕ್ಕಿಂತಲೂ ದೇವ್ರೆ ಹೆಚ್ಚಿಗೆ ಆಗಲ್ಲ ದೇವ್ರೆ. ನನ್ನ ಶರೀರಕ್ಕೆ ಬಲ ಇಲ್ಲ, ನನ್ ಕಾನ್ಸ್ಟೆಂಟ್ ಬರಲ್ಲ, ನನ್ನ ಆತ್ಮಕ್ಕೂ ಬಲ ಇಲ್ಲ, ನನ್ನ ಮೈಂಡ್ ಬರಲ್ಲ ಅಂದಮೇಲೆ ಮತ್ತೆ ಫಸ್ಟ್ ಡಿಕ್ಲರೇಷನ್ ಹೋಗ್ರಿ, ಅದೇ ಬೇಡ್ರಿ, ದೇವ್ರೆ ನನಗೆ ಬಲ ಕೊಡ್ರು, ದೇವ್ರೆ ನನಗೆ ಬಲ ಕೊಡು. ಯಾವಾಗ ದೇವ್ರ ಆತ್ಮ ಏನು ಹೇಳ್ತಾ ಗೊತ್ತು? ಯಾವಾಗ ನೀವು ನನ್ನ ಕಡೆ 1 ಹೆಜ್ಜೆ ಇಡುವುದಾದ್ರೆ ನಾನು ನಿಮಗೆ ಕಡೆ ಎಷ್ಟು ಹೆಜ್ಜೆ ಇಡ್ತೀನಿ ಎಣಿಸ್ಲಿಕ್ಕೆ ಸಾಧ್ಯನಾ? ಬೇಡ್ರಿ. ದೇವ್ರೆ ಹೌದಪ್ಪ, ನನ್ನ 3 ತಾಸು ನಾನು ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ನನ್ನ ದಶಮಾಂಶ ನಾನು ನಿನಗೆ ಕೊಡ್ಲಿಕ್ಕೆ ಆಗ್ತಾ ಇರ್ಲಿಕ್ಕಿಲ್ಲ, ಆದ್ರೆ ನನಗೆ ಬಲ ಕೊಡು, ನನಗೆ ಜ್ಞಾನ ಕೊಡು. ಒಂದ್ಸಲ ಕೊಟ್ಟು ನೋಡ್ರಿ, ನಿಮ್ಮ ಟೈಮ್ ಆ ಮೊದಲನೇ ದಶಮಾಂಶ ದೇವ್ರಿಗೆ ಒಂದ್ಸಲ ಅರ್ಪಣೆ ಮಾಡಿ ನೋಡ್ರಿ, ನಿಮ್ಮಲ್ಲಿ ಬಿಸ್ನೆಸ್ ಹೆಂಗೆ ಸ್ಪೀಡಾಗಿ ಓಡ್ತದ, ನಿಂಬಲ್ಲಿ ಫೈನಾನ್ಸ್ ಹೆಂಗೆ ಸ್ಪೀಡಾಗಿ ಅಟ್ರಾಕ್ಟ್ ಆಗ್ತದೆ, ನಿಂಬಲ್ಲಿಂದ ರೋಗಗಳು ಹೆಂಗೆ ಸ್ಪೀಡಾಗಿ ಬಿಟ್ಟು ಹೋಗ್ತಾವ. ಯಾಕಂದ್ರೆ ಯಾವಾಗ ನಾವು ದೇವರಲ್ಲಿ ಮೊರೆ ಹೋಗ್ತೀವಿ, ಪರಾತ್ಪರನ ಮೊರೆ ಹೋಗಿರೋನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರೋನು.
ನಾವು ಯಾವಾಗ ಅವನಿಗೆ ಮೊರೆ ಹೋಗಿ ದೇವ್ರೆ ಈಗ ನೋಡಪ್ಪ ನೀನು ಏನು ಹೇಳಿದಿ 10% ಹೇಳಿದಿ, ನನಗೆ 1% ತೊಗೊಂಡು ಹೊಂಟಿನಿ ದೇವ್ರೆ, ನನಗೆ ಸಹಾಯ ಮಾಡು, ನಾನು 10% ಕೊಡ್ಲಿಕ್ಕೆ ನನಗೆ ಯೋಗ್ಯತೆ ಕೊಡು, ನಾನು 2% ಕೊಡ್ಲಿಕ್ಕೆ ಯೋಗ್ಯತೆ ಕೊಡು, ನಾನು 20% ಕೊಡ್ಲಿಕ್ಕೆ ಯೋಗ್ಯತೆ ಕೊಡು. ಒಂದು ಸಲ ನೀವು ದೇವ್ರಿಗೆ ಪ್ರೇಯರ್ ಮಾಡಿ, ಒಂದು ಸಲ ದೇವ್ರೆ ನನಗೆ ಸಹಾಯ ಮಾಡು, ನನಗೆ ಬೆಳೆಸು, ನನ್ನ ಆತ್ಮದಾಗ ಬೆಳೆಸು, ನನ್ನ ಜ್ಞಾನದಾಗ ಬೆಳೆಸು. ಮೊದಲು ದೇವರು ದಾಸರು ಏನು ಹೇಳಿದ್ರು ಅಂತಂದ್ರೆ, ನೀವು ಅದು ನಿಮ್ದಲ್ಲ, ನಿಮ್ದು ಏನು 10% ಅದು ನಿಮ್ದು ಅಲ್ಲೇ ಅಲ್ಲ, 24 ಗಂಟೆ ಎಲ್ಲ ನಿಮ್ಮ ಅಲ್ಲೇ ಅಲ್ಲ. ನೀವು ಬಳಸ್ಲತ್ತೀರ ಅಂದ್ರೆ ನೀವು ಶಾಪಗ್ರಸ್ತರ ಆಗ್ತೀರ. ನೀವು ಆ ದೇವ್ರಿಗೆ ಬೇಕಂತ 1 ಗಂಟೆ ತೆಗಿಲೇಬೇಕು. ಹಾಲೆಲೂಯ. ಅದು ಹೆಂಗೆ ತೆಗಿತೀರಾ ಅದಕ್ಕೆ ದೇವ್ರ ಹತ್ರ ಬುದ್ಧಿ ಕೇಳ್ರಿ, ದೇವ್ರ ಹತ್ರ ಜ್ಞಾನ ಕೇಳ್ರಿ. ಯಾವಾಗ ನೀವು ಆ ದೇವ್ರಿಗೆ ಸಲ್ಲಬೇಕಾದಂತ ನೀವು ಕೊಡುವುದಾದ್ರೆ, ನನ್ನ ದೇವರು ಗ್ಯಾರಂಟಾಗಿ ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ, ನಿಮ್ಮಲ್ಲಿದ್ದಂಥ ಪ್ರಾಬ್ಲಮ್ ಹೋಗಿಸ್ಲಿಕ್ಕೂ ಅವನು ಟ್ರೈ, ನೀವು ಒಂದು ವೇಳೆ ಅವನಿಗೆ ಟೈಮ್ ಕೊಡ್ಲಿಕ್ಕೆ, ಅವನಿಗೆ ದಶಮಾಂಶ ಕೊಡ್ಲಿಕ್ಕೆ ನೀವು ಟ್ರೈ ಮಾಡ್ರಿ, ಅವನು ನಿಮ್ಗೆ ಕೊಡಬೇಕಾದಂಥದ್ದು ಕೊಡ್ಲಿಕ್ಕೆ ಅವನು ಡೆಫಿನೆಟ್ ಆಗಿ ಟ್ರೈ ಮಾಡ್ತಾನೆ. ಹಾಲೆಲೂಯ. ಸೊ ಈ ತಿಂಗಳ ಮೊದಲನೇ ದಿನ, ಹಾಲೆಲೂಯ, ಈ ತಿಂಗಳ ಮೊದಲನೇ ದಿನ ನಾವು ಏನನ್ನು ಕಲ್ತೀವಂದ್ರೆ, ದೇವ್ರೆ ನನಗೆ ಬಲ ಕೊಡು, ಹಾಲೆಲೂಯ, ನನಗೆ ಬಲ ಕೊಡು ಸ್ವಾಮಿ. ಯಾರ್ಯಾರಿಗೆ ಬಲ ಬೇಕ್ರಿ? ಎಲ್ರಿಗೂ ಬೇಕಲ್ಲ. ಥ್ಯಾಂಕ್ ಯು ಜೀಸಸ್. ಇವತ್ತಿನ ಪ್ರಾರ್ಥನೆ ನಿಮ್ಮೆಲ್ರಿಗೂ ಆತ್ಮಿಕ ಅಭಿವೃದ್ಧಿ. ನೀವು ಒಂದು ಸಲ ದೇವ್ರ ಹತ್ರ, ದೇವ್ರೆ ನನಗೆ ಬಲ ಕೊಡು ಅಂತಂದು ಕಣ್ಣು ಮುಚ್ಚಿ ಇವತ್ತು ಪ್ರಾರ್ಥನೆ ಮಾಡಿ ಮಲ್ಕೋರಿ. ನಿಮಗೆ ಕನ್ವೀನಿಯೆಂಟ್ ಆದಂಥ ಸಮಯಕ್ಕೆ ಡೆಫಿನೆಟ್ಲಿ ಅರ್ಧ ರಾತ್ರಿಗೆ ನೀವು ಮುಂಜಾನೆ 5 ಕೇಳ್ತಿರೋ, 3 ಕೇಳ್ತಿರೋ, 4 ಕೇಳ್ತಿರೋ, 1 ಕೇಳ್ತಿರೋ, ನನಗೆ ಗೊತ್ತಿಲ್ಲ. ಬಟ್ ನೀವು ಅಂದುಕೊಡು, ದೇವ್ರೆ ನನಗೆ ಬಲ ಕೊಡು. ನಾನು ಮಿಡ್ನೈಟ್ನಲ್ಲಿ ಎದ್ದು ಪ್ರಾರ್ಥನೆ ಮಾಡಬೇಕು. ದೇವ್ರೆ ನಾನು ನಿನಗೆ ಕೊಡಬೇಕಾದಂಥ ದಶಮಾಂಶ ನಾನು ನಿನಗೆ ಮೊದಲು ಕೊಡಬೇಕು ಸ್ವಾಮಿ. ನನಗೆ ಸಹಾಯ ಮಾಡುವಂಥ ಪ್ರಾರ್ಥನೆ ಮಾಡುವುದಾದರೆ ಆಟೋಮೆಟಿಕ್ ಅದೇ ಸಮಯಕ್ಕೆ ದೇವ್ರು ನಿಮ್ಮ ಕಣ್ ತೆರಿತಾನೆ. ಹಾಲೆಲೂಯ, 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 ಹಾಲೆಲೂಯ. ರೆವೆ ಸಿಂಕನಿಹಾಂದ ರಫೈಲ್. ಹಾಲೆಲೂಯ. ಎಂಥ ದೊಡ್ಡ ಏಂಜಲ್ ಹೆಸರು ಗೊತ್ತದು. ಹಾಲೆಲೂಯ. ಲಹಂದರ್ ರಬ. ಆಟೋಮೆಟಿಕ್ ಆ ಹೆಸರಿಗೆ ತಕ್ಕಂತೆ ಆ ಹೆಸರಿಗಿದ್ದಂಥ ಆ ಏಂಜಲ್ ಅವ್ರ ಮೇಲೆ ಅಟ್ರಾಕ್ಟ್ ಮಾಡ್ತಾನೆ ಇರ್ತದೆ. ಹಾಲೆಲೂಯ. ರಾಜ, ಈ ಕುಟುಂಬಕ್ಕಾಗಿ ನಾನು ಯಾವಾಗಲೂ ಪ್ರಾರ್ಥನೆ ಮಾಡೋಳಾಗಿದ್ದೇನೆ ಕರ್ತನೆ. ನೀನು ಅಭಿಷೇಕ ಉಳ್ಳಾಸ್ತ ಚಾಚಿ ಆಶೀರ್ವಾದ ಮಾಡ್ತೀಯ ಅಂತ ನಾನು ನಂಬಿದ್ದೇನಪ್ಪ ಕರ್ತನೆ. ರಾಜ, ಇವತ್ತು ಮಾಡಿದಂಥ ಈ ಪ್ರಾರ್ಥನೆಯಿಂದ, ಈ ವಾಕ್ಯದ ಘೋಷಣೆಯಿಂದ ರಾಜ, ಈ ಮಕ್ಕಳ ಜೀವಿತದಲ್ಲಿ ನೀನು ಒಂದು ಅದ್ಭುತಗಳನ್ನು ಮಾಡ್ತೀಯ ಅಂತ ನಂಬಿದ್ದೇನಪ್ಪ. ಅವ್ರ ಜೀವಿತದಲ್ಲಿ ಸ್ವಾಮಿ, ಈ ಎಷ್ಟು ಜನ ಇಲ್ಲದಾರೋ ಸ್ವಾಮಿ, ಅವರೆಲ್ಲರ ಜೀವಿತದಲ್ಲಿ ಸ್ವಾಮಿ ಯಾವ ಹಂತಕ್ಕೆ ಬಲ ಬೇಕು ದೇವ್ರೆ, ಆ ಮಕ್ಕಳಿಗೆ ಒಂದು ಒಳ್ಳೆ ಬಲ ಕೊಡು ಸ್ವಾಮಿ, ಜ್ಞಾನ ಕೊಡು ಸ್ವಾಮಿ, ಸಾಮರ್ಥ್ಯ ಕೊಡು ದೇವ್ರೆ. ವಾಕ್ಯದಂತೆ ಅವರು ತನ್ನ ಅಧಿಕಾರವನ್ನು ಹೊಂದ್ಕೊಳ್ಳಿಕ್ಕೆ ಸಹಾಯ ಮಾಡು ಸ್ವಾಮಿ. ಯಾಕಂದ್ರೆ ವಾಕ್ಯ ಹೇಳ್ತ, ಎಲ್ಲಿ ನೀವು ಅಧಿಕಾರದಿಂದ ನಿಂತರೋ ಆ ಸೈತಾನ ಅರ್ಧ ಅಲ್ಲೇ ಸೋತ್ ಹೋಗ್ತಾನೆ. ಹಾಲೆಲೂಯ. ಆ ಸೈತಾನನ್ಗೆ ಅಲ್ಲಿ ಚಾನ್ಸೇ ಇರಲ್ಲ ರೀ. ಬಟ್ ಅದಕ್ಕೆ ಮೊದಲು ನೀವು ಅದಕ್ಕೆ ಅಂಜಬಾರ್ದು. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಹೆದರಬೇಡ್ರಿ. ಅದು ನಿಮ್ಮ ಮೇಲೆ ಎಷ್ಟೇ ದೊಡ್ಡ ರೋಗ ಬಂದಿರ್ಬೋದು, ಎಷ್ಟೇ ದೊಡ್ಡ ಕಷ್ಟ ಬಂದಿರ್ಬೋದು, ಎಷ್ಟೇ ದೊಡ್ಡ ಚಿಂತೆ ಬಂದಿರ್ಬೋದು, ಜೀಸಸ್ ಹಾಲೆಲೂಯ, ಅದು ಎಷ್ಟೇ ದೊಡ್ಡ ಸಮಸ್ಯೆ ಬಂದಿರ್ಬೋದು, ಅವೆಲ್ಲಕ್ಕ ದೊಡ್ಡದಾಗಿರುವಂಥ ನನ್ನ ಯೇಸು, ಓ ಮೈ ಗಾಡ್, ಓ ರಬಬಾ ಜಂದಲ ಖಸನ ಹಂದರವ, ಅವನು ನಿನ್ನೊಂದಿಗೆ ಇದ್ದಾನೆ. ಒಂದು ಸಲ ಅಂದರೆ ದೇವ್ರೇ ನಾನು ನಿನ್ನ ಮೊರೆ ಹೋಗ್ತೀನಿ ದೇವ್ರೆ. ಕೀರ್ತನೆ 91 ಸ್ವಾಮಿ ಪರಾತ್ಪರನ ದೇವ್ರೆ, ನಾನು ನಿನಗೆ ಮಾತ್ರ ಮೊರೆ ಹೋಗ್ತೀನಪ್ಪ. ನಿನಗೆ ಬಿಟ್ಟು ನಾನು ಎಲ್ಲೂ ಸೊಲ್ಯೂಷನ್ ನನಗೆ ಸಿಗಲ್ಲ ದೇವ್ರೆ, ನಿನಗೆ ಬಿಟ್ಟು ನನಗೆಲ್ಲೂ ಆಶ್ರಯ ಸಿಗಲ್ಲ ಸ್ವಾಮಿ, ನಾನು ನಿನಗೆ ಮೊರೆ ಹೋಗ್ತೀನಿ ದೇವ್ರೆ ಅಂತ ಪ್ರಾರ್ಥನೆ ಮಾಡುವುದೇ ಆದರೆ ಹಾಲೆಲೂಯ, ಹಾಲೆಲೂಯ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ರಿಬಾ ಸಂತಲಖ ಸಂದ ರೆಬೆ ಶಂತನ ಹಂದರವ. ಆ ಒಂದು ಪ್ರಾರ್ಥನೆ ನಿಮ್ಮ ಬಲಪಡಿಸುತ್ತಾ, ಹಾಲೆಲೂಯ, ನಿಮ್ಮನ್ನು ಬಲಪಡಿಸುತ್ತಾ. ನೀವು ಒಂದೊಂದು ದಿನ ಒಂದೊಂದು ಕ್ಷಣ ಮಾಡಿದಂಥ ಪ್ರಾರ್ಥನೆ ಒಂದೊಂದು ಹಂತವಾಗಿ ನಿಮಗೆ ಮೇಲೆ ತರ್ತದ್ರಿ. ಯಾವಾಗ ಇಲ್ಲಿ ನೀವು ನಿಮ್ಮ 101% ಕೊಡ್ಲಿಕ್ಕೆ ಎಲ್ಲಿ ಸಫಲವಾದರೂ ಆ ದಿನದಿಂದ ಆ ದೇವರ ಒಂದು ಅಭಿಷೇಕ ನಿಮ್ಮ ಫೈನಾನ್ಸ್ ಮೇಲೆ ಸುರಿತದ, ಆ ದೇವರ ಅಭಿಷೇಕ ನಿಮ್ಮ ಹಸ್ತದ ಮೇಲೆ ಸುರಿತದ, ನಿಮ್ಮ ಹೆಲ್ತ್ ಮೇಲೆ ಸುರಿತದ, ನಿಮ್ಮ ಕುಟುಂಬದ ಮೇಲೆ ಸುರಿತದ. ಆ ಮನೆಯಲ್ಲಿ ಯಾವುದೇ ರೀತಿ ಜಗಳಗಳು ಇವತ್ತಿನಿಂದ ನಡಿಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ವೇಳೆ ನೀವು 101% ಕೊಡುವುದೇ ಆದರೆ ಆ ಅದ್ಭುತಗಳನ್ನು, ಆ ಚಮತ್ಕಾರಗಳನ್ನು ಈ 2025 ಮುಗಿದ್ರ ಒಳಗಾಗಿ ನೀವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಲೆಲೂಯ.
ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಪ್ರಭು, ಮಕ್ಕಳನ್ನು ವಾಕ್ಯದ ಮೂಲಕ ನೀನು ಮಾತನಾಡಿದೆ ಅಂತ ನಾನು ನಂಬುತ್ತೀನಿ ದೇವ್ರೆ. ಹಾಲೆಲೂಯ. ರೆಬೆ ಶೆಖೆರೆ ಹೆಂದರಬ ರೊಖೊ ಸೊಂದೊ ರಿಬ ಶೆಖೆಲ ಹಂದರಬ ರಬ ರೀಖನ ಹಂದರಬ. ಒಂದು ವಿಷಯ ಹೇಳ್ತೀನಿ, ಇವತ್ತಿನಿಂದ ನೋಟ್ ಮಾಡ್ಕೊಡ್ರಿ. ಈ 5 ಪಾಯಿಂಟನ್ನು ನೋಟ್ ಮಾಡ್ಕೊಡ್ರಿ. ಈ 5 ಪಾಯಿಂಟ್ ನೀವು ಪರ್ಫೆಕ್ಟಾಗಿ ಫಾಲೋ ಮಾಡುವುದೇ ಆದರೆ, ಇದಾದ ನಂತರ ಸೆಕೆಂಡ್ ಸ್ಟೆಪ್ ಏನು ಗೊತ್ತು, ನಿಮ್ಮನ್ನು ನೀವು ಬ್ಲೆಸ್ ಮಾಡ್ಕೊಡ್ರಿ. ದೇವ್ರೆ, ಮುಂಜಾನೆ ಎದ್ದ ತಕ್ಷಣ ದೇವ್ರೆ, ನಾನು ಘೋಷಣೆ ಮಾಡ್ತೀನಪ್ಪ, ನಾನು ಪರಿಪೂರ್ಣ ಯೆಹೋವನ ಹಸ್ತದಲ್ಲಿ ಸುರಕ್ಷಿತನಾಗಿದ್ದೇನೆ. ನನ್ನ ಫೈನಾನ್ಸ್ ಯೆಹೋವನ ಹಸ್ತದಲ್ಲಿ ಸುರಕ್ಷಿತವಾಗಿದೆ. ನನ್ನ ಹೆಲ್ತ್ ಯೆಹೋವನ ಹೆಸರಿನಲ್ಲಿ ಸುರಕ್ಷಿತವಾಗಿ, ಯೇಸುವಿನ ನಾಮದಲ್ಲಿ ನನ್ನ ಜೀವಿತದ ಒಂದೊಂದು ಹಂತಗಳು ಸುರಕ್ಷಿತವಾಗಿವೆ. 2026ನೇ ಇಸ್ವಿ ನಾನು ಪಾದಾರ್ಪಣೆ ಮಾಡುವಕ್ಕಿಂತ ಮೊದಲು ನನಗೆ ಬೇಕಾದಂಥ ಎಲ್ಲ ಚಮತ್ಕಾರಗಳು ನನ್ನ ಜೀವನದಲ್ಲಿ ಜರುಗ್ತಾವ. ಹಾಲೆಲೂಯ. ರೇಹೆ ಜಕ್ಕ ಸಂದರವ ಶೆಖೆಲ ಹಂದರವ ರಿಬಕ ಸನ ಹಂದರವ ಶೆಂತೆನೆ ಹೆಂದರವೆ. ನಿಮ್ಮ ತಲೆ ಮೇಲೆ ಕೈ ಇಟ್ಟು ಘೋಷಣೆ ಮಾಡಿ. ಇವತ್ತು ಮೊದಲನೇ ದಿನ, ಈ ತಿಂಗಳ ಮೊದಲನೇ ದಿನ ಹಿಡ್ಕೊಂಡು ರಾಜಾ, ಈ ಡ್ರೈನೆಸ್ನೊಂದಿಗೆ, ಈ ಬರಡು ತರದೊಂದಿಗೆ ಸ್ವಾಮಿ, ಈ ಒಂದು ನನ್ನಲ್ಲಿಂದ ಕಮ್ಮಿ, ನನ್ನಲ್ಲಿ ಒಳಗೆ ಏನು ಸಣ್ಣ ಸಣ್ಣ ಯಾವ ಘಟಿಗಳವ ಅದರೊಂದಿಗೆ ನಾನು 26 ಪ್ರವೇಶ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ದೇವ್ರೆ. ನನಗೆ ಫಲವಂತ ಮಾಡು, ನನಗೆ ಪರಿಪೂರ್ಣ ಮಾಡು, ನನಗೆ ಪ್ರಾಸ್ಪರಸ್ ಮಾಡು. 2026ನೇ ಇಸ್ವಿ ನಾನು ಹೆಂಗ ಸಿಂಹದಂತೆ ಗರ್ಜಿಸುತ್ತಾ, ಹಾಲೆಲೂಯ, ಅದಕ್ಕೆ ನಾನು ಎಂಟರ್ ಹಾಕಬೇಕು ದೇವ್ರೆ. ಹಾಲೆಲೂಯ. ಇವತ್ತಿನಿಂದ ಈ ಒಂದು 4 ಪಾಯಿಂಟ್, ಮೊದಲಿಂದ 5 ಪಾಯಿಂಟ್ ಬಲ ಬೇಡ್ರಿ, 3 ಪಾಯಿಂಟ್ ಬಲ ಪಡ್ರಿ, ಹೆದರ್ಬೇಡ್ರಿ. ಅದಾದ ನಂತರ ನಿಮ್ಮ ಕಿವಿಯನ್ನು ಆ ಯೇಸುವಿನ ಜ್ಞಾನದ ಕಡೆ ತಿರುಗಿಸ್ರಿ. ಕೊನೆಯದಾಗಿ ಆ ಕೀರ್ತನೆ 91ರಂತೆ ಪರಾತ್ಪರನ್ನು ಮೊರೆ ಹೊಕ್ರಿ. ಇಷ್ಟೆಲ್ಲ ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ಘೋಷಣೆ ಮಾಡ್ರಿ, ಮೈ ಹ್ಯಾಂಡ್ಸ್ ಆರ್ ಬ್ಲೆಸ್. ಆ ಸಾಂಗ್ ಎಷ್ಟು ಜನ ಕೇಳಿರೋ ಗೊತ್ತಿಲ್ಲ, ಬಟ್ ನಾನು ಪ್ರತಿ ಸಲ ಕೇಳ್ತೀನಿ, ಪ್ರತಿ ದಿನ ಕೇಳ್ತೀನಿ. ಐ ಆಮ್ ಬ್ಲೆಸ್ಡ್, ಮೈ ಹ್ಯಾಂಡ್ಸ್ ಆರ್ ಬ್ಲೆಸ್ಡ್, ಮೈ ಲೆಗ್ಸ್ ಆರ್ ಬ್ಲೆಸ್ಡ್, ಮೈ ಐಸ್ ಆರ್ ಬ್ಲೆಸ್ಡ್, ಮೈ ಇಯರ್ಸ್ ಆರ್ ಬ್ಲೆಸ್ಡ್. ಪ್ರತಿದಿನ ಆ ಸಾಂಗ್ ಘೋಷಣೆ ಮಾಡ್ಬೇಕು. ಕೇಳಿಲ್ಲ ಅಂದರೆ ನಾನು ಮತ್ತೊಂದ್ಸಲ ನಾನೀಗ ಎಲ್ರಿಗೂ ಸೆಂಡ್ ಮಾಡ್ತೀನಿ, ದಯವಿಟ್ಟು ಆ ಸಾಂಗನ್ನು ಕೇಳ್ರಿ. ಇಟ್ಸ್ ಅ ವೆರಿ ದಿನ ಮುಂಜಾನೆ ಒಂದು ಸಲ ನನ್ನ ಯೇಸು ನನ್ನ ಒಳಗದ, ನಾನು ನನ್ನ ಯೇಸುವಿನ ಪ್ರತಿರೂಪದಲ್ಲಿದ್ದೇನೆ ಅಂದಮೇಲೆ ನಮ್ಮಲ್ಲಿ ಯಾವುದೇ ರೀತಿಯ ಸೈತನ ಹಸ್ತ ನನ್ನ ಕುಟುಂಬ ಏನು ನನ್ನ ಊರ ಸಮೀಪನೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಧೈರ್ಯದಿಂದ ವಾಕ್ಯವನ್ನು ಹಿಡಿದು ಘೋಷಣೆ ಮಾಡಿ ನಿಮ್ಮ ಜೀವಿತವನ್ನು ಬದಲಾಯಿಸ್ಕೊಳ್ರಿ. ಯಾಕಂದರೆ ಈ ವರ್ಷದ ಬರೀ 2 ತಿಂಗಳು, ಬರೀ 60 ದಿನಗಳು ಉಳಿದ್ರಿ. ಈ 60 ದಿನ ಅಗ್ನಿಮಯ ರೀತಿಯಾಗಿ ಪ್ರಾರ್ಥನೆ ಮಾಡಿ. ಯಾಕೆಂದರೆ ಈ ವರ್ಷ, ಈ ಕಳೆದಂಥ ಸಮಯದಲ್ಲಿ ನಾವು ಯಾವ್ಯಾವ ಕಷ್ಟದಿಂದ ಹೋಗಿದೆಯೋ, ಯಾವ್ಯಾವ ಚಿಂತೆಯಿಂದ ಹೋಗಿದೆಯೋ, ಯಾವ್ಯಾವ ರೋಗಗಳಿಂದ ಹೋಗಿದೆಯೋ, ಅವೆಲ್ಲ ಮುಂದಿನ ವರ್ಷಕ್ಕೆ ಪ್ರವೇಶವಾಗಬಾರ್ದು. ನಮ್ಮ ಎಲ್ಲ ಶ್ರಾಪಗಳು ಇದೇ ವರ್ಷ ಕಟ್ಟಾಗಬೇಕು. ನಮ್ಮ ಎಲ್ಲ ಬಂಧನಗಳು ಇದೇ ವರ್ಷ ಬ್ರೇಕ್ ಆಗಬೇಕು. ನಮ್ಮೇಲಿದ್ದಂಥ ಎಲ್ಲ ಅಂಧಕಾರ ಶಕ್ತಿಗಳು, ಮಾಟಮಂತ್ರ ಶಕ್ತಿಗಳು ಇದೇ ವರ್ಷ ಬ್ರೇಕ್ ಆಗಬೇಕು. ಹಾಲೆಲೂಯ. ಅದನ್ನು ನೀವು ಸಾಕ್ಷಿಯಾಗಿ ಎದ್ದು ನಿಂತ್ಕೊಂಡು 26ರಲ್ಲಿ ಎಷ್ಟು ಅದ್ಭುತವಾಗಿ ನಾವು ಯಾರೀಖ ಸಂದರ್ಭ 26ನ್ನು ವೆಲ್ಕಮ್ ಮಾಡಲಿಕ್ಕೆ ಇವತ್ತಿನಿಂದ ಪ್ರಿಪೇರ್ ಆಗ್ರಿ. ಬರೀ 60 ದಿನ. ಹಾಲೆಲೂಯ ರೆಹೆಜ ಕಲಹಂದರಬ. ಪ್ರಭು, ಈ ಮಕ್ಕಳನ್ನು ಮಾತನಾಡೋದಕ್ಕಾಗಿ ಸ್ತೋತ್ರ ಯೇಸುವೆ. ವಾಕ್ಯದ ಮೂಲಕವಾಗಿ ಇವ್ರ ಮನಸ್ಸಿನಲ್ಲಿ ಯಾವ ವಚನ ಬೇರೂರಿದೆಯೋ ಕರ್ತನೆ, ಈಗೋ ನಿನ್ನ ಅಭಿಷೇಕದಿಂದ, ನಿನ್ನ ಆತ್ಮದಿಂದ ಈ ಮಕ್ಕಳ ಜೀವಿತದಲ್ಲಿ ಸ್ವಾಮಿ ಒಂದು ಅದ್ಭುತ ಜರುಗಿಸ್ರಿ ಸ್ವಾಮಿ. ಒಂದು ಆತ್ಮದ ಬಲ ಕೊಡ್ರಿ ಸ್ವಾಮಿ. ಈ ಮಕ್ಕಳಿದ್ದಂಥ ಹೆದರಿಕೆಗಳನ್ನೆಲ್ಲ ತೆಗೆದು ಹಾಕ್ರಿ ಸ್ವಾಮಿ. ಈ ಮಕ್ಕಳಲ್ಲಿದ್ದಂಥ ಎಲ್ಲ ಅಜ್ಞಾನಗಳನ್ನು ತೆಗೆದು ಹಾಕ್ರಿ ಸ್ವಾಮಿ. ಹಾಲೆಲೂಯ. ರಾಜಾ, ನನ್ನ ಆತ್ಮಿಕ ಸ್ಪಿರಿಚುವಲ್ ಫಾದರ್ ಮೇಲೆ ಇದ್ದಂಥ ಅಭಿಷೇಕದಲ್ಲಿ ನಿಂತ್ಕೊಂಡು ಪ್ರೊಫೆಟ್ ಭಜನ್ ಸಿಂಗ್ ಅವರ ಒಂದು ಅಭಿಷೇಕದ ಮೇಲೆ ನಾನು ಅಧಿಕಾರವಿಟ್ಟು ಸ್ವಾಮಿ, ಈ ಮಕ್ಕಳ ಜೀವಿತದಲ್ಲಿ ಸ್ವಾಮಿ ನಾನು ಬಿಡುಗಡೆಯನ್ನು ಘೋಷಣೆ ಮಾಡ್ತೀನಪ್ಪ, ಶಾಂತಿಯನ್ನು ಘೋಷಣೆ ಮಾಡ್ತೀನಪ್ಪ, ಅದ್ಭುತವನ್ನು ಘೋಷಣೆ ಮಾಡ್ತೀನಪ್ಪ, ಪವಿತ್ರತೆಯನ್ನು ಘೋಷಣೆ ಮಾಡ್ತೀನಪ್ಪ. ನಿನ್ನ ವಾಕ್ಯದಿಂದ ತುಂಬಿ ತುಳುಕಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ನಾನು ಬೇಡಿ ಹೊಂದಿದೆ ನಂಬ್ತೀನಿ ಕರ್ತನೆ. ಆಮೇನ್. ಎಲ್ರಿಗೂ ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್. ಆಮೇನ್.